ಕತೆ ಶೀರ್ಷಿಕೆ ಗೂಡು ಸೇರದ ಹಕ್ಕಿ. ಅಯ್ಯೋ ನನ್ನ ಬಿಟ್ಟು ಬಿಡಿ, ನಾನಿಲ್ಲಿ ಇರಲ್ಲ, ನಾನು ನನ್ನ ಮನೆಗೆ ಹೋಗಬೇಕು. ಪಾಪು ಕಾಯ್ತಿರ್ತಾನೆ, ನನ್ನ ಬಿಟ್ಟು ಬಿಡಿ. ದಬದಬನೆಂದು ಬಾಗಿಲು ಬಡಿಯುತ್ತಿರುವ ಶಬ್ದ ಜೋರಾಗಿಯೇ ಕೇಳ್ತಿದೆ. ಪಕ್ಕದ ಮನೆಯಿಂದ ಬರುತ್ತಿರುವ ಧ್ವನಿ. ಯಾರು ಹೀಗೆ ಬಾಗಿಲು ಬಡಿಯುತ್ತಿದ್ದಾರೆ? ಏನಾಗಿರಬಹುದು? ಯಾರಿರಬಹುದು? ಕುತೂಹಲವೆನಿಸಿದರೂ ಅವರ ಮನೆಯಲ್ಲಿ ಜಗಳ ಇರಬಹುದು. ಇಷ್ಟು ಜೋರಾಗಿ ಆಡುತ್ತಾರೆಯೇ? ಅಚ್ಚರಿವೆನಿಸಿತು ರಂಜಿನಿಗೆ. ಒಂದೊಂದೇ ಸಾಮಾನ್ಯ ಚೀಲನಗಳನ್ನ ಬಿಡಿಸಿದಳು. ಮನೆಯನ್ನ ಜೋಡಿಸುವ ಕೆಲಸದಲ್ಲಿ ನಿರತಲಾಗಿದ್ದವಳಿಗೆ ಮತ್ತೊಮ್ಮೆ ಪಕ್ಕದ ಮನೆಯಿಂದ ಬಾಗಿಲು ಬಡಿದ ಶಬ್ದದ ಜೊತೆಗೆ ಜೋರಾದ ಧ್ವನಿ. ಪಾಪು, ನಾ ಬರ್ತಾ ಇದ್ದೀನಿ. ಆ ಹೆಂಗಸ್ಯಾಕೆ ಅಷ್ಟು ಜೋರಾಗಿ ಕಿರುಚುತ್ತಿದ್ದಾಳೆ? ಕುತೂಹಲವೆನಿಸಿದರೂ ಹೋಗಿ ನೋಡುವುದು ಸಭ್ಯತೆಯಲ್ಲವೆಂದು ತನ್ನಲ್ಲೇ ಅಂದುಕೊಂಡು ತನ್ನ ಕೆಲಸದತ್ತ ಗಮನ ಕೊಟ್ಟಳು ರಜನಿ. ಎಷ್ಟು ಕೆಲಸ ನಿನ್ನೆಯಿಂದ ಮುಗಿಯುತ್ತಲೇ ಇಲ್ಲವಲ್ಲ? ಹೀಗೆ ಅಂದುಕೊಂಡಿದ್ದು ಅದೆಷ್ಟು ಬಾರಿಯೋ. ಕಿಟಕಿಗಳಿಗೆ ಕರ್ಟನ್ ಹಾಕಿದಳು. ಬಾಗಿಲು ಬಳಿ ಶೋಭ ಇದ್ದರೆ ಒಳ್ಳೆಯದು. ಆಚೆಯಿಂದ ಬಂದವರು ಕೂತು ಸುಧಾರಿಸಿಕೊಳ್ಳಲು ಅನುಕೂಲವೆನಿಸುತ್ತದೆ ಎಂದುಕೊಳ್ಳುತ್ತಾ ಸರಿಸುತ್ತಿರುವಾಗ ಮತ್ತೊಮ್ಮೆ ಎಷ್ಟು ಸಲ ಹೇಳಲಿ, ನನ್ನ ಪಾಪು ಅಳುತ್ತಿದ್ದಾನೆ, ನನ್ನನ್ನ ಇಲ್ಲಿಂದ ಕಳುಹಿಸಿ, ನಾ ಹೋಗಬೇಕು ಎಂದು ಅಳುತ್ತಿರುವ ಧ್ವನಿ. ಜೊತೆಗೆ ಬಾಗಿಲು ಬಡಿದ ಶಬ್ದ. ಮತ್ತೆ ಮತ್ತೆ ಕೇಳುತ್ತಿರುವ ಧ್ವನಿ ಯಾರದ್ದು? ಏನಾದ್ರೂ ಅನಾಹುತವಾಗಿದೆಯೇ? ಗಾಬರಿಗೊಂಡವಳಂತೆ ಈಗ ತನ್ನ ಮನೆಯಿಂದ ಆಚೆ ಬಂದು ಗೇಟ್ ಬಳಿ ನಿಂತು ನೋಡುತ್ತಿದ್ದಾಳೆ. ಮನೆಯ ಮುಂಬಾಗಿಲು ಮುಚ್ಚಿದೆ. ಜೋರಾಗಿಯೇ ಅಳುತ್ತಿದ್ದಾಳೆ ಆ ಹೆಂಗಸು. ಮತ್ತೆ ಅಲೈಸುತ್ತ ನಿಂತಳು ರಂಜಿನಿ. ಆ ಅಳುವಿನ ಶಬ್ದ ಬಿಟ್ಟರೆ ಮತ್ಯಾವ ಧ್ವನಿಯೂ ಕೇಳುತ್ತಿಲ್ಲ. ಎಷ್ಟು ಧನ್ಯತೆ ಆ ಅಳುವಿನಲ್ಲಿ! ಅಳುವವರನ್ನ ಸಮಾಧಾನ ಮಾಡಬಾರದೆ? ಆ ಮನೆಯವರ ಬಗ್ಗೆ ಅಸಹನೆ ಮೂಡುತ್ತಿತ್ತು. ಬೇರೆ ಯಾವ ಧ್ವನಿಯೂ ಕೇಳದೆ ಬರೀ ಅಳುವುದರ ಜೊತೆ ಬಾಗಿಲು ಬಡಿಯುವ ಶಬ್ದ ಮಾತ್ರವೇ ಕೇಳುತ್ತಿದ್ದುದು ರಂಜಿನಿಯ ಮನದಲ್ಲಿ ಪ್ರಶ್ನೆಗಳ ಸರಮಾಲೆ. ಮನೆಯಲ್ಲಿ ಯಾರಿಲ್ಲವೇ? ಹಾಗಾದ್ರೆ ಯಾರೊಡನೆ ಮಾತನಾಡುತ್ತಿದ್ದಾಳೆ ಆ ಹೆಂಗಸು? ಯಾಕೆ ಈ ರೀತಿ ಅಳುತ್ತಿದ್ದಾಳೆ? ನನಗೆ ಪಾಪ ಎಂದೆನಿಸುತ್ತಿದೆಯಲ್ಲ. ನಿನ್ನೆ ಮನೆಯ ಸಾಮಾನುಗಳನ್ನ ಇಳಿಸುತ್ತಿರುವಾಗ ಮಧ್ಯಮ ವಯಸ್ಸಿನ ಹೆಂಗಸೊಬ್ಬರು ಆ ಮನೆಯಿಂದ ಆಚೆ ಬಂದು ಇಣುಕಿದ್ದರು. ನಾನು ಕಿರುನಗೆ ನಕ್ಕರು, ಪ್ರತಿಕ್ರಿಯಿಸದೆ ಹಾಗೆಯೇ ಒಳಗೆ ಹೊರಟು ಹೋಗಿದ್ದರು. ನನಗೆ ಒಂಥರ ಪಿಚ್ಚಾಗಿತ್ತು. ಪರಿಚಯ ಮಾಡಿಕೊಳ್ಳಬೇಕೆಂದು ನಗಿಸಿದಾಗ ಆಕೆಯ ಮುಖದಲ್ಲಿ ನಗು ಮೂಡಿರಲಿಲ್ಲ. ಮೊದಲನೇ ದಿನವೇ ಹೀಗೆ ಮಾಡಿದರಲ್ಲ ಅನ್ನುವ ಬೇಸರ ನನಗೆ. ಅವರ ಮುಖ ಸರಿಯಾಗಿ ನೆನಪಾಗುತ್ತಿಲ್ಲ. ಆಕೆಯೇ ಇರಬಹುದೇ ಹೀಗೆ ಅಳುತ್ತಿರುವುದು? ಕೆಟ್ಟ ಕುತೂಹಲದಿಂದ ಬೇರೆ ಯಾರಾದ್ರೂ ನನ್ನಂತೆ ನೋಡುತ್ತಾ ನಿಂತಿದ್ದಾರೆಯೇ ಎಂದು ಬೇರೆ ಮನೆಗಳತ್ತ ನೋಡಿದಳು. ಯಾರಿರಲಿಲ್ಲ. ಯಾರಿಗೂ ಕೇಳುತ್ತಿಲ್ಲವೇ? ಅಥವಾ ಇದು ನನ್ನ ಭ್ರಮೆಯೇ? ಭ್ರಮೆಯಲ್ಲ ಇದು. ಆಕೆ ಎಷ್ಟು ಜೋರಾಗಿ ಅಳುತ್ತಿರುವುದು ಕೇಳಿಸುತ್ತಿದೆ. ಆದರೂ ಯಾರೂ ಆಚೆ ಯಾಕೆ ಬರಲಿಲ್ಲ? ನಾವಿದ್ದ ಹಳ್ಳಿಯಲ್ಲಾಗಿದ್ದರೆ ಎಷ್ಟು ಜನ ಸೇರುತ್ತಿದ್ದರು. ಇಲ್ಲಿ ಇನ್ನೊಬ್ಬರ ಕಷ್ಟಗಳನ್ನ ವಿಚಾರಿಸಿ ಸಮಾಧಾನ ಮಾಡುವಷ್ಟು ಯಾರಿಗೂ ಸಮಯವೇ ಇಲ್ಲವೇ? ಈ ಪೇಟೆಯವರೇ ಇಷ್ಟೇನು? ಬೇಸರವೆನಿಸಿತು ಆ ವಾತಾವರಣ. ಈ ಮನೆಯ ಬಗ್ಗೆ ಇವರು ಸರಿಯಾಗಿ ವಿಚಾರಿಸಿದ್ದರೋ ಇಲ್ವೋ? ಅನುಮಾನ ಗೋಪಾಲನ ಬಗ್ಗೆ. ಮುಂದಿನ ಸೋಮವಾರವೇ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕೆಂದಾಗ ನನಗೆ ಗಾಬರಿಯೇ ಆಗಿತ್ತು. ಇಷ್ಟು ಆತುರಾತುರವಾಗಿ ಹೇಗೆ ಹೋಗೋದು? ನೀವು ಮೊದಲು ಹೋಗಿ ರಿಪೋರ್ಟ್ ಮಾಡ್ಕೊಂಡು ಮನೆ ಹುಡುಕಿ ಆಮೇಲೆ ನಾನು ಬರ್ತೀನಿ ಅಂದಿದ್ದೆ. ಅದಕ್ಕೆ ನೋಡೋಣ ಇರು, ಇನ್ನೂ 1 ವಾರವಿದೆಯಲ್ಲ, ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಎಂದಿದ್ದರು. ಅವರ ಸಹೋದ್ಯೋಗಿಯ ಸಹಾಯದಿಂದ ಈ ಮನೆ ಸಿಕ್ಕಿತ್ತು. ಅವರೇ ಈ ಮನೆಯ ವಿಳಾಸ ಕೊಟ್ಟಿದ್ದರು. ಒಳ್ಳೆಯ ಮನೆ, ಎಲ್ಲ ಅನುಕೂಲವೂ ಇದೆ. ಓನರ್ ಕಾಟ ಕೂಡ ಇಲ್ಲ. ಈ ಊರಿನಲ್ಲಿರದೆ ಮಗನೊಂದಿಗೆ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ ಎಂಬ ಭರವಸೆ ಕೊಟ್ಟಿದ್ದರು. ಸಮಯದ ಅಭಾವ ಇದ್ದದ್ದರಿಂದ ಮುಂಚಿತವಾಗಿ ಮನೆಯನ್ನ ಕೂಡ ನೋಡದೆ ಬಂದಿದ್ದಾಗಿತ್ತು. ಯೋಚನಾ ಲಹರಿಗಳಿಗೆ ಬರವಿರಲಿಲ್ಲ. ಆ ಹೆಂಗಸಿನ ಅಳು ನಿಲ್ಲದೆ ಈಗ ಸಣ್ಣದಾಗಿ ಕೇಳುತ್ತಿದೆ. ಅಳುತ್ತಿರುವುದನ್ನ ಕೇಳಿದರೆ ನನ್ನ ಕರುಳು ಚುರುಕ್ ಎನ್ನುತ್ತಿದೆ. ಅಂತಹುದರಲ್ಲಿ ಈ ಮನೆಯವರಿಗೇನಾಗಿದೆ? ನಾವೊಮ್ಮೆ ಹೋಗಿ ನೋಡಲೆ? ಮನಸ್ಸಿನಲ್ಲಿದ್ದ ಕುತೂಹಲಕ್ಕೆ ಕಡಿವಾಣ ಹಾಕುತ್ತ, ಛೆ, ನಾವು ನಿನ್ನೆಯಷ್ಟೇ ಈ ಮನೆಗೆ ಬಂದಿದ್ದೇವೆ. ಸುತ್ತಮುತ್ತಲವರ ಪರಿಚಯವೇ ಇಲ್ಲ. ದಿಢೀರ್ ಎಂದು ಅವರ ಮನೆಗೆ ಹೋಗಿ ಏನಾಯ್ತೆಂದು ಕೇಳಿದರೆ ಏನೆಂದುಕೊಂಡರು? ಹೀಗೆ ಅವರ ಮನೆಯನ್ನೇ ನೋಡುತ್ತಾ ನಿಲ್ಲುವುದು ಸಭ್ಯತೆಯಲ್ಲವೆಂದೆನಿಸಿ ಮನೆಯೊಳಗೆ ಬಂದಳು ರಂಜಿನಿ. ಮನೆಯೆಲ್ಲ ಅರಡಿಕೊಂಡಿದೆ. ಶನಿವಾರ ಆಫ್ ಡೇ. ಭಾನುವಾರ ಶಾಲೆಗೆ ರಜೆ ಗೋಪಾಲನಿಗೆ. ಹಾಗಾಗಿ ಶನಿವಾರವೇ ಮನೆ ಸಾಮಾನುಗಳನ್ನ ಪ್ಯಾಕ್ ಮಾಡಿಕೊಂಡು ಭಾನುವಾರ ಈ ಹೊಸ ಗೂಡಿಗೆ ಬಂದಾಗಿತ್ತು. ಹಾಲುಕ್ಕಿಸಿ ದೇವರ ಮನೆಯಲ್ಲಿ ದೇವರ ಫೋಟೋ ಇಟ್ಟು ಪೂಜೆ ಮಾಡಿದ ನಂತರ ಅರಿಶಿನ ಕುಂಕುಮ ಕೊಡಲು ಯಾರಾದರೂ ಅಕ್ಕಪಕ್ಕದವರು ಇದ್ದಾರೆಯೇ ಎಂದು ಕತ್ತು ಉದ್ದ ಮಾಡಿತು ಅಷ್ಟೇ. ಮನೆಯಿಂದ ಆಚೆ ಯಾವ ಮನುಷ್ಯ ಪ್ರಾಣಿಗಳು ಕಾಣಲಿಲ್ಲ. ಬೇಸರದಿಂದ ಒಳ ಬಂದಾಗ, ಅದೆಲ್ಲ ಮನೆ ಸೆಟ್ ಆದ್ಮೇಲೆ ಇಡ್ಕೊ, ಈಗ ಕೆಲಸ ಶುರು ಮಾಡೋಣ. ಗೋಪಾಲನಿಂದ ಮಾತಿಗೆ ತಲೆಯಾಡಿಸಿ ಸೊಂಟಕ್ಕೆ ಸೆರಗು ಸಿಕ್ಕಿಸಿ ಆಗಿತ್ತು. ಗೋಪಾಲನು ಇಂದು ಶಾಲೆಯಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳಬೇಕೆಂದು ಹೊರಟು ಹೋಗಿದ್ದ. ಬೇಗ ಬನ್ನಿ ಎಂದವಳಿಗೆ ಮೊದಲ ದಿನವೇ ಹಾಗೆ ಬರುವುದು ಸರಿ ಎನಿಸುವುದಿಲ್ಲ ಎಂದು ಹೇಳಿದ್ದ. ಒಬ್ಬಳೇ ಮನೆ ಜೋಡಿಸುವ ಕೆಲಸ ಸಾಕಾಗುತ್ತಿತ್ತು. ಅಡಿಗೆ ಮಾಡಿಲ್ಲವೆಂದು ನೆನಪಾಗಿ ತನ್ನ ಸಾಮಾನ್ಯ ಬ್ಯಾಗ್ ಅಲ್ಲಿ
ಕುಕ್ಕರ್ ಹುಡುಕಿ ಬೇಳೆ ಬೇಯಿಸಲು ಇಟ್ಟಳು. ರೇಷನ್ ಎಲ್ಲಾ ಅಡುಗೆ ಮನೆಯಲ್ಲಿ ಸಿಗುವಂತೆ ಇರಿಸಿಕೊಂಡಿದ್ದು ಸಹಾಯವಾಗಿತ್ತು. ಅಡುಗೆ ಮಾಡುತ್ತಲೇ ಅಡುಗೆ ಮನೆ ಸರಿ ಮಾಡಿಕೊಳ್ಳತೊಡಗಿದಳು. ಈ ಟ್ರಾನ್ಸ್ಫರ್ ಆಗೋದು ಸಾಕು, ಊರಿನಿಂದ ಊರಿಗೆ ಗಂಟು ಮೂಟೆಗಳನ್ನ ಕಟ್ಟಿಕೊಂಡು ಓಡಾಡೋದು ಸಾಕು, ಈ ಪರದಾಟನೂ ಸಾಕು. ಒಂದೇ ಸಮದ ಕೆಲಸದಿಂದ ಆಯಾಸಗೊಂಡಿದ್ದಳು. ಎಷ್ಟು ಜೋಡಿಸಿದರೂ ಮುಗಿಯುತ್ತಲೇ ಇರಲಿಲ್ಲ. ಈ ಕೆಲಸಗಳ ನಡುವೆ ಬೆಳಿಗ್ಗೆ ಪಕ್ಕದ ಮನೆಯಲ್ಲಿ ಕೇಳುತ್ತಿದ್ದ ಹಣವನ್ನ ಮರೆತಂತೆ ಆಗಿತ್ತು. ಊಟ ಮಾಡಿ ಸ್ವಲ್ಪ ವಿಶ್ರಮಿಸಿಕೊಂಡವಳು ಮತ್ತೆ ಕೆಲಸ ಶುರು ಮಾಡುತ್ತಿದ್ದಾಗ ಗೋಪಾಲ ಕೂಡ ಮನೆಗೆ ಬಂದಾಗಿತ್ತು. ಇಬ್ಬರು ಸೇರಿ ತಕ್ಕ ಮಟ್ಟಿಗೆ ಮನೆಗೆ ಒಂದು ರೂಪು ಕೊಟ್ಟರು. ರೀ, ಈ ಮನೆ ಬಗ್ಗೆ ಸರಿಯಾಗಿ ವಿಚಾರಿಸಿದ್ರ? ಪಕ್ಕನೆ ಬೆಳಗ್ಗಿನ ಘಟನೆ ನೆನಪಾಗಿ ಗೋಪಾಲನಲ್ಲಿ ಕೇಳಿದಳು ರಜನಿ. ಇದ್ಯಾಕೆ ಹಾಗೆ ಕೇಳ್ತಾ ಇದ್ಯಾ? ಏನಾಗಿದೆ ಈ ಮನೆಗೆ? ಆಕಳಿಸುತ್ತಾ ಕೇಳಿದವನಿಗೆ ಈ ಮನೆಗೆ ಏನಾಗಿಲ್ಲ, ಅನುಕೂಲ ಎಲ್ಲ ಇದ್ದು ಚೆನ್ನಾಗೇ ಇದೆ. ಆದ್ರೆ ರಾಗವೆಳೆದಾಗ ಆದ್ರೆ ಅಂತ ಏನೇ ನಿನ್ನ ರಾಗ? ಇಷ್ಟೊತ್ತಿನಲ್ಲಿ ಮಲಗಲು ಬಿಡದೆ ರಾಗ ಎಳೆಯುತ್ತಿದ್ದನ್ನ ಕಂಡು ತುಸು ರೇಗಿತು. ಏನಿಲ್ಲರಿ, ಅಕ್ಕಪಕ್ಕದ ಮನೆಯವರ ಬಗ್ಗೆ ವಿಚಾರಿಸಿದ್ರಾ ಅಂತ ಅವನ ಬಳಿ ಕೂತು ಮೆತ್ತಗೆ ಕೇಳಿದಳು. ಗೋಪಾಲ ಮೊದಲಿನಿಂದಲೂ ಶೀಘ್ರ ಕೋಪಿಯೇ. ಅವನ ಕೆಲಸದಲ್ಲಿ ಯಾರು ಮೂಗು ತುರಿಸಿದರೂ ಇಷ್ಟವಾಗುವುದಿಲ್ಲ. ಇದರ ಅರಿವು ರಜನಿಗೂ ಇದೆ. ಹಾಗೆಂದೇ ನಿಧಾನದಿಂದ ಪ್ರಶ್ನೆ ಕೇಳಿದಳು. ಏನಾಗಿದೆ ನಿನ್ನ ಅಕ್ಕಪಕ್ಕದವರಿಗೆ? ಯಾಕೆ, ಯಾರಾದ್ರೂ ಏನಾದ್ರೂ ಕೇಳಿದ್ರಾ? ಅಷ್ಟು ಅರ್ಜೆಂಟಿನಲ್ಲೂ ಒಂದು ಒಳ್ಳೆ ಮನೆ ಸಿಕ್ಕಿರುವಾಗ ಅಕ್ಕಪಕ್ಕದ ಮನೆ ಎಂದು ಕೊಂಕು ನುಡಿದಿದ್ದು ಸಿಟ್ಟು ಬಂದಿತ್ತು ಗೋಪಾಲನಿಗೆ. ಹೇಳಲು ಕೇಳಲು ಯಾರಾದ್ರೂ ಸಿಕ್ಕಿದ್ರೆ ತಾನೆ? ಅವನು ರೇಗಿದ್ದು ಇಡಿಸದೆ ಮಾತಿನಲ್ಲಿ ಅಸಹನೆ ತೋರಿದಳು ರಜನಿ. ಮತ್ತೆ ಇನ್ನೇನಾಯ್ತು? ಅವಳ ಅಸಹನೆಯ ಮಾತಿಗೆ ಸ್ವಲ್ಪ ಮೆತ್ತಗಾದ. ಹೊಸ ಊರು, ಹೊಸ ಜಾಗದ ಬಗ್ಗೆ ಆತಂಕವೇನಿರಲಿಲ್ಲ ಇವನಿಗೆ. ಇವಳ ಆತಂಕ ಏನೆಂದು ಅವನಿಗೆ ಅರಿವಿರದೆ ಸಿಟ್ಟಾಗಿದ್ದ. ಇವತ್ತು ಬೆಳಿಗ್ಗೆ ನಾನು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಏನಾಯ್ತು ಗೊತ್ತಾ? ಕೇಳಿದ್ದೇ ಸಾಕೆಂದು ಉತ್ಸಾಹದಿಂದ ಶುರು ಮಾಡಿದವಳು ಎಲ್ಲವನ್ನ ಬಡಬಡನೆ ಹೇಳಿ ಕೊನೆಗೆ ಆ ಹೆಂಗಸು ಹಾಗೆ ಯಾಕೆ ಅಳುತ್ತಿದ್ದಳು? ಅವಳ ಅಳು ಬಿಟ್ಟರೆ ಇನ್ನೊಂದು ಧ್ವನಿ ಕೇಳುತ್ತಲೇ ಇರಲಿಲ್ಲ. ಆ ಮನೆಯಲ್ಲಿ ಏನೋ ರಹಸ್ಯವಿದೆ. ತಾನೇ ತೀರ್ಪು ಕೊಟ್ಟಳು. ಹೌದಾ? ಅಚ್ಚರಿ ತೋರಿಸಿದ್ದರು. ನೀನು ಯಾವುದಕ್ಕೂ ತಲೆ ಹಾಕದೆ ನಿನ್ನ ಪಾಡಿಗೆ ನೀನಿರು. ನಮ್ಮ ಪಾಡಿಗೆ ನಾವಿದ್ದರೆ ಎಲ್ಲಾ ಮನೆಯೂ ಚೆನ್ನಾಗೇ ಇರುತ್ತೆ. ನೀನು ಸುಮ್ಮನೆ ಬೇರೆಯವರ ವಿಚಾರಕ್ಕೆ ಹೋಗದಿದ್ರೆ ನನಗೂ ನೆಮ್ಮದಿ ಇರುತ್ತೆ, ಬುದ್ಧಿವಾದ ಹೇಳಿದ. ಸರಿ ಆಯ್ತು, ನಾನೇನು ಅವರ ಮನೆ ವಿಷಯಕ್ಕೆ ಆಸಕ್ತಿ ತೋರಿಸಲಿಲ್ಲ. ವಿಷಯ ನಿಮ್ಗೆ ತಿಳಿಸಿದೆ ಅಷ್ಟೇ. ಅಷ್ಟಕ್ಕೂ ನಿಮ್ಮ ನೆಮ್ಮದಿಗೆ ಏನೂ ಭಂಗ ಬರಲ್ಲ ನನ್ನಿಂದ. ಉತ್ಸಾಹ ಮಾಯವಾಗಿ ಈಗ ಇವಳು ಸಿಟ್ಟಿನಿಂದ ಹೇಳಿದಳು. ಪಕ್ಕದ ಮನೆಯ ಬಗ್ಗೆ ಆಸಕ್ತಿ ತೋರದೆ ಬುದ್ಧಿ ಹೇಳಿದ್ದು ಇಷ್ಟವಾಗಿರಲಿಲ್ಲ. ಇವಳ ಮುಖಭಾವ ಗ್ರಹಿಸಿ ಅವರ ಮನೆಯ ಬಗ್ಗೆ ಆಸಕ್ತಿ ನಮ್ಗ್ಯಾಕೆ? ಅವರ ಕಷ್ಟಗಳು ಏನಿದೆಯೋ ಸುಮ್ಮನೆ ಇನ್ನೊಬ್ಬರ ವಿಷಯಕ್ಕೆ ಹೋಗುವುದು ಒಳ್ಳೆಯತನವಲ್ಲ. ಅಷ್ಟಕ್ಕೂ ಅದು ಅವರ ವೈಯಕ್ತಿಕ ವಿಚಾರ. ಅದಕ್ಕೆ ಹೇಳಿದೆ ಕಣೆ ಅಷ್ಟೇ. ಪರಿಸ್ಥಿತಿ ಹಗುರ ಮಾಡುವಂತೆ ಹೇಳಿದ. ಇನ್ನು ರಂಜನಿಯ ಸಿಟ್ಟು ಕಡಿಮೆಯಾಗದೇ ಇದ್ದಾಗ ಬೇಕಂತಲೇ ಅವಳ ಕೆನಕಿ ಇನ್ನಷ್ಟು ಉರಿಸುವ ಪ್ರಯತ್ನದಿಂದ ಈ ಹೆಂಗಸರಿಗೆ ಮೊದಲೇ ಇನ್ನೊಬ್ಬರ ಮನೆಯ ವಿಚಾರ ಅಂದ್ರೆ ಎಲ್ಲಿಲ್ಲದ ಆಸಕ್ತಿ. ನೀನು ಅವರನ್ನ ಮಾತನಾಡಿಸಿ ವಿಷಯಕ್ಕೆದಕೋಕೆ ಹೋಗೋದು, ಅದು ಅವರಿಗೆ ಇಷ್ಟ ಆಗದೆ ನಿನಗೆ ಬೈಯೋದು, ಆ ಸಿಟ್ಟನ್ನ ನೀನು ಬಡಪಾಯಿಯಾದ ನನ್ನ ಮೇಲೆ ತೀರಿಸೋದು, ಇವೆಲ್ಲ ಬೇಕಾ? ಬೇಕಂತಲೇ ಹೇಳಿದ. ಸಿಟ್ಟು ಹೆಚ್ಚಾಗಿ ಉರಿನೋಟ ಬೀರಿದವಳ ಮುಖ ತನ್ನೆಡೆಗೆ ತಿರುಗಿಸಿಕೊಂಡು, ನೋಡು, ನಿನಗೆ ಸಿಟ್ಟು ಬಂದಾಗ ಈ ಮೂಗು ಹೇಗೆ ಕೆಂಪಾಗುತ್ತೆ? ನಿನ್ನ ಮುಖಕ್ಕೆ ಈ ಮೂಗು ಹೈಲೈಟ್ ಕಣೆ. ಬಿಳಿ ಮುಖದ ಮಧ್ಯೆ ಕೆಂಪು ಗುಲಾಬಿ. ಈ ಕೆಂಪು ಗುಲಾಬಿ ನೋಡಬೇಕೆಂದೇ ನಿನ್ನ ರೇಗಿಸೋದು. ನನ್ನ ರೇಗಿಸೋದು ಅಂದ್ರೆ ಅದೇನು ಆನಂದನೋ ನಿಮ್ಗೆ? ಹೊಗಳಿದ್ದು ಇಷ್ಟವಾದ್ರೂ ಕೋಪ ಹೋಗಿರಲಿಲ್ಲ. ನನ್ನ ಮಾತುಗಳನ್ನ ಕೇಳಲು ನಿಮ್ಮನ್ನ ಬಿಟ್ಟರೆ ಇನ್ಯಾರಿದ್ದಾರೆ? ನೀವೇನಾದ್ರೂ ಸಿಟ್ಟು ಮಾಡ್ಕೊಂಡ್ರೆ ನನ್ನ ಕೈ ಕಾಲೇ ಆಡಲ್ಲ. ಕಣ್ಣಂಚಿನಲ್ಲಿ ನೀರಿತ್ತು. ಅವಳ ಮುಖವನ್ನ ತನ್ನ ಕೈಯಲ್ಲಿ ಹಿಡಿದು ಕಣ್ಣಲ್ಲಿದ್ದ ನೀರನ್ನ ಅವನ ತುಟಿಗಳಿಂದ ಒರೆಸಿ, ಇಷ್ಟಕ್ಕೆಲ್ಲ ಬೇಜಾರಾದ್ರೆ ಹೇಗಪ್ಪ? ನನಗೂ ನೀನೊಬ್ಬಳೇ ಇರೋದು. ನಿನ್ನ ಆತಂಕ ನನಗೂ ಅರ್ಥ ಆಗುತ್ತೆ. ಬೇರೆಯವರ ವಿಚಾರಕ್ಕೆ ಹೋಗೋದು ಬೇಡ ಅನ್ನುವುದಷ್ಟೇ ನಾನು ಹೇಳಿದ್ದು. ಅವಳ ತುಟಿಯನ್ನ ತನ್ನ ಕೈ ಬೆರಳಿನಿಂದ ಸವರುತ್ತಾ ಬಳಿಬಾಗಿದವನನ್ನ ತಳ್ಳಿ, ಓಹೋ, ಬೇಜಾರು ಮಾಡೋದು, ಆಮೇಲೆ ಬೆನ್ನೆ ಹಚ್ಚಲು ಬರೋದು, ಬರೀ ನಾಟಕ. ಉಸಿಮುನಿಸು ತೋರಿ ಮುಖ ತಿರುಗಿಸಿದಳು. ನಾನು ಬೇಜಾರು ಮಾಡಿದ್ನ? ನಿನ್ಗೆ ಯಾರು ಏನು ಅನ್ನಬಾರದಲ್ವಾ? ಅದಕ್ಕೆ ಹೇಳಿದ್ದು. ಏ ಕಳ್ಳಿ, ಎಲ್ಲಿ ಈ ಕಡೆ ತಿರುಗು. ನಿನ್ನ ಸಿಟ್ಟು ಕಡಿಮೆ ಮಾಡುವುದು ಹೇಗೆಂದು ಗೊತ್ತು. ತನ್ನೆಡೆಗೆ ತಿರುಗಿಸಿಕೊಂಡ. ಏ ಬಿಡ್ರಿ ಎನ್ನುತ್ತಾ ಎದ್ದವಳ ಕೈ ಹಿಡಿದು ಎಳೆದ. ಎಳೆದ ರಭಸಕ್ಕೆ ಅವನ ಮೇಲೆ ಆಯ ತಪ್ಪಿ ಬಿದ್ದಳು. ಬಿದ್ದವಳನ್ನ ಗಟ್ಟಿಯಾಗಿ ಬಳಸಿದ. ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಾ ಬಿಡಿ ಪ್ಲೀಸ್ ಎನ್ನುತ್ತಿದ್ದವಳ ಬಾಯನ್ನ ತನ್ನ ತುಟಿಗಳಿಂದ ಮುಚ್ಚಿದ. ಗೋಪಾಲನಿಗೆ ಎಷ್ಟು ಬೇಗ ಸಿಟ್ಟು ಬರುತ್ತೋ ಅಷ್ಟೇ ಬೇಗ ರಾಜಿಯಾಗಿ ಬಿಡುತ್ತಾನೆ. 2 ವರ್ಷದ ಅನುರೂಪ ದಾಂಪತ್ಯ ಅವರದ್ದು. ಗೋಪಾಲ
ತನ್ನತ್ತೇ ಮಗನೇ, ಹಾಗಾಗಿ ಸಲುಗೆಯೂ ಜಾಸ್ತಿ ಇವಳಿಗೆ. ಕಣ್ಣು ಬಿಟ್ಟಾಗ ಬೆಳಗೂ ಮೂಡಿತ್ತು. ಲೇಟಾಯ್ತೆಂದು ದಡಬಡಿಸಿ ಎದ್ದವಳು ಮನೆಯ ನಿತ್ಯದ ಕೆಲಸಗಳನ್ನ ಮುಗಿಸಿ ಬೇಗ ಬೇಗನೆ ತಿಂಡಿ ರೆಡಿ ಮಾಡೋ ಹೊತ್ತಿಗೆ ಗೋಪಾಲನು ಶಾಲೆಗೆ ಹೊರಟಾಗಿತ್ತು. ಹಾಗೆ ಹೋಗುವ ಮುಂಚೆ ಅಕ್ಕಪಕ್ಕದವರ ಬಗ್ಗೆ ಗಮನ ಬೇಡವೆಂದು ಎಚ್ಚರಿಸಿ ಹೋಗಿದ್ದ. ಎಚ್ಚರಿಸಿದ್ದು ಸಿಟ್ಟು ಬಂದರೂ ನಿನ್ನೆಯ ಘಟನೆ ನೆನಪಾಗಿ ಕಿರುನಗೆ ಮೂಡಿತು ಮೊಗದಲ್ಲಿ. ಆಮೇಲೆ ಅಳಿದುಳಿದ ಕೆಲಸಗಳ ಮಾಡಿ ಮುಗಿಸುವ ಹೊತ್ತಿಗೆ ಸರಿಸುಮಾರು ಮಧ್ಯಾಹ್ನ ಮುಗಿದು ಸಂಜೆ ಆಗುತ್ತಿತ್ತು. ಈ ಊರಿನ ಮನುಷ್ಯರ ಮುಖವೇ ನೋಡಿಲ್ಲವಲ್ಲ ಎಂದುಕೊಂಡು ಯಾರನ್ನಾದ್ರೂ ಪರಿಚಯ ಮಾಡಿಕೊಳ್ಳೋಣ ಎಂದುಕೊಂಡು ಗೇಟಿನ ಮುಂದೆ ಬಂದು ನಿಂತಾಳು. ನಿಂತಿದ್ದಷ್ಟೇ ಬಂತು, ಒಂದು ನೊಣ ಕೂಡ ಕಾಣಿಸಲಿಲ್ಲ. ಅಯ್ಯೋ, ಇದೆಂತ ಊರಪ್ಪ! ಮೊದಲಿದ್ದ ಊರು ಎಷ್ಟು ಚೆನ್ನಾಗಿತ್ತು. ಶಾಲೆಯಲ್ಲಿ ಗೋಪಾಲನೊಟ್ಟಿಗೆ ಕೆಲಸ ಮಾಡುವ ಉಪಾಧ್ಯಾಯರ ಒಂದು ಗ್ರೂಪ್ ಇತ್ತು. ತಿಂಗಳಿಗೊಮ್ಮೆ ಕಿಟಿ ಪಾರ್ಟಿ ಇರುತ್ತಿತ್ತು. ಪಾರ್ಟಿಗಾಗಿ ಎಲ್ಲರೂ ಸೇರಿ ತಯಾರಿಸುತ್ತಿದ್ದ ನಳಪಾಕ ಜಗಳಿಯಲ್ಲಿ ಕೂತು ಹರಡುತ್ತಿತ್ತು. ನೆನೆಸಿಕೊಂಡಾಗ ಅವರನ್ನೆಲ್ಲ ಬಿಟ್ಟು ಬಂದಿದ್ದು ಬೇಸರ ಎನಿಸುತ್ತಿತ್ತು. ನಿಂತು ನಿಂತು ಕಾಲು ನೋವೆನಿಸಿ ಮನೆಯ ಮುಂದೆ ಇದ್ದ ಜಾಗದಲ್ಲಿ ಬೇಡದ ಗಿಡಗಳನ್ನ ತೆಗೆದು ಕ್ಲೀನ್ ಮಾಡತೊಡಗಿದಳು. ಗಿಡಗಳನ್ನಾದರೂ ನೆಟ್ಟರೆ ಮನೆಗೆ ಅಂದ ಎಂದುಕೊಳ್ಳುತ್ತಿರುವಾಗ ಪಕ್ಕದ ಮನೆಯ ಬಾಗಿಲು ತೆಗೆದ ಶಬ್ದ ಕೇಳಿತು. ಕಣ್ಣು ಅಪ್ರಯತ್ನವಾಗಿ ಆ ಕಡೆ ನೋಡಿದಾಗ ಅಂದು ನೋಡಿದ ಆ ಮಧ್ಯವಯಸ್ಕ ಹೆಂಗಸು ಆಚೆ ಬಂದಿದ್ದರು. ದಪ್ಪನೆಯ ಶರೀರ ಹೊತ್ತ ಅವರು ಮನೆಯಿಂದ ಆಚೆ ಬಂದು ಬಾಗಿಲ ಚಿಲಕ ಆಚೆಯಿಂದ ಹಾಕಿದರು. ತಿರುಗಿ ತಿರುಗಿ ಅವರ ಮನೆಯನ್ನ ನೋಡುತ್ತಾ ಅವರ ಮನೆಯ ಗೇಟ್ ಬಳಿ ಬಂದು ನಿಂತರು. ಮನೆಯ ಚಿಲಕ ಹಾಕಿ ಮತ್ತೆ ಮತ್ತೆ ಅದನ್ನೇ ನೋಡುತ್ತಿರುವವರ ನಡವಳಿಕೆ ವಿಚಿತ್ರ ಎನಿಸಿತು ರಜನಿಗೆ. ಇವರ ಮನೆಯಲ್ಲೇನಾದ್ರೂ ಅವ್ಯವಹಾರ ನಡೆಯುತ್ತಿದೆಯಾ? ಹೊಸ ಹುಳವೊಂದು ಒಕ್ಕಿತು ತಲೆಗೆ. ಅಂದಿನ ಅಸಮಾಧಾನ ಜೊತೆಗೆ ನಿನ್ನೆ ಮನೆಯಲ್ಲಿ ಇವರಿಂದಾಗಿ ನಮ್ಮಿಬ್ಬರಲ್ಲಾದ ಮಾತುಕತೆ, ಇದರ ಜೊತೆ ಗೋಪಾಲ ಇಂದು ಕೆಲಸಕ್ಕೆ ಹೋಗುವ ಮುಂಚೆ ಎಚ್ಚರಿಸಿದ್ದು ಎಲ್ಲವೂ ಸೇರಿ ರಜನಿಗೆ ಅವರನ್ನ ಮಾತನಾಡಿಸುವ ಆಸಕ್ತಿ ಇರದೆ ಮುಖದಲ್ಲಿ ನಗು ಮಾಯವಾಗಿತ್ತು. ಕೆಲಸ ಮಾಡುತ್ತಿದ್ದರೂ ರಜನಿಯ ಕಳ್ಳ ಕಂಗಳು ಮಾತ್ರ ಅವರನ್ನೇ ಗಮನಿಸುತ್ತಿತ್ತು. ಎಷ್ಟಾದರೂ ಹೆಂಗಸರಿಗೆ ಕುತೂಹಲ ಜಾಸ್ತಿ ಅಲ್ಲವೇ? ಗೋಪಾಲ ಹೇಳಿದಂತೆ ನಡೆಯಲಾರದೆ ನಡೆದು ಬರುತ್ತಿರುವ ಅವರ ಆಕಾರ ನೋಡಿ ಅಹಹ, ಗುಡ್ಡಮ್ಮನೇ ಇರಬೇಕು ಇವರ ಹೆಸರು ಅಂದುಕೊಳ್ಳುತ್ತಾ ತನ್ನ ಮನದಲ್ಲೇ ನಕ್ಕಳು. ಗೇಟಿನ ಬಳಿ ಹೋಗುವಾಗ ಇವಳನ್ನೊಮ್ಮೆ ನೋಡಿ ನಗಲೋ ಬೇಡವೋ ಎಂಬಂತೆ ನಕ್ಕರು. ರಜನಿ ಅದನ್ನ ಗಮನಿಸಿದವಳಂತೆ ಕೆಲಸ ಮಾಡುತ್ತಿರುವಂತೆ ನಟಿಸುತ್ತಾ ಓಹೋಹೋ, ಬೆಳದಿಂಗಳ ಬಾಳೆ, ಇವರು ನಕ್ಕರೆಂದು ನಾನು ನಗಬೇಕೆ ಎಂದುಕೊಂಡಳು. ಈಗ ಅವರ ಮನೆ ಗೇಟಿನ ಬಳಿ ಬಂದವರು ಮತ್ತೊಮ್ಮೆ ಆ ಮನೆಯ ಕಡೆ ನೋಡಿ ರಸ್ತೆಯೆಡೆಗೆ ಮುಖ ಮಾಡಿದರು. ಅವರನ್ನು ನೋಡಿದರೆ ಯಾರಿಗೂ ಕಾಯುವಂತಿತ್ತು. ಇವರ ಮನೆಯ ಕಥೆಯೇ ವಿಚಿತ್ರ. ಬೇರೆ ಯಾರನ್ನಾದ್ರೂ ವಿಚಾರಿಸೋಣ ಅಂದ್ರೆ ಯಾರ ಪರಿಚಯವೂ ಆಗಲೇ ಇಲ್ಲ. ಈಗ ನೋಡಿದರೆ ಯಾರಿಗೂ ಕಾಯುವಂತಿದೆ. ಅದ್ಯಾವ ಮಹಾಶಯರ ಆಗಮನವಾಗುತ್ತೋ ನೋಡೋಣ. ಅಂದಿನಿಂದ ಇವರ ಮುಖ ಪರಿಚಯ ಮಾತ್ರವಿದೆ. ಈಗ ಗೊತ್ತಾಗುತ್ತೆ ಬೇರೆ ಯಾರಾದ್ರೂ ಇದ್ದಾರೋ ಇಲ್ವೋ ಅಂತ. ಆಗಂತುಕನ ನೋಡುವ ಕಾತುರದ ಜೊತೆಗೆ ಭತ್ತದ ಕುತೂಹಲ ಇವಳಿಗೆ. ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಕಣ್ಣು ಹಾಯಿಸುತ್ತಾ ನಿಂತಿದ್ದ ಆ ಪಕ್ಕದ ಮನೆಯ ಗುಂಡಮ್ಮ ಈಗ ರಸ್ತೆಯುದ್ದಕ್ಕೂ ಕತ್ತು ಉದ್ದ ಮಾಡುತ್ತಿದ್ದಾರೆ. ಯಾರೂ ಕಾಣಿಸಿದ್ದಾಗ ನಿರಾಸೆಯ ಮುಖಭಾವದಿಂದ ಅವರ ಮನೆಯ ಕಡೆಗೆ ಒಮ್ಮೆ ನೋಡುತ್ತಾರೆ. ಈ ಪ್ರಹಸನ ಗಮನಿಸುತ್ತಾ ಕೆಲಸ ಮಾಡುತ್ತಿದ್ದ ರಂಜಿನಿಗೆ ಈಗ ಗುಂಡಮ್ಮನ ಬಗ್ಗೆ ಪಾಪ ಎನಿಸುತ್ತಿದೆ. ರಸ್ತೆ ಕಡೆಗೊಮ್ಮೆ ಬಾಗಿಲ ಕಡೆಗೊಮ್ಮೆ ನೋಡುತ್ತಿರುವಾಗ ಏನೋ ಆತಂಕ ಬಂತು ಇದೇ ಮುಖದಲ್ಲಿ ಎನ್ನುವ ತೀರ್ಮಾನ. ಯಾರಿಗಾದ್ರೂ ಹುಷಾರಿಲ್ಲವೇ? ನನ್ನ ಸಹಾಯವೇನಾದ್ರೂ ಅವಶ್ಯಕತೆ ಇದೆಯೇ? ಮಾತನಾಡಿಸಲೇ ಯೋಚಿಸುತ್ತಿರುವಾಗಲೇ ಅವರೇ ಇವಳ ಮನೆಯ ಕಾಂಪೌಂಡಿನ ಬಳಿ ಬರುತ್ತಿದ್ದಾರೆ. ಓ, ನನ್ನ ಬಳಿ ಏನಾದ್ರೂ ಸಹಾಯ ಕೇಳಬಹುದು, ಪಾಪ ಮಾಡಬೇಕು. ಇದಕ್ಕೆ ಇವರೇನಾದ್ರೂ ಅಂದರೆ ಏನೂ ಅನ್ನಲ್ಲ, ಸುಮ್ನೆ ನನ್ನ ಬಗ್ಗೆ ಕಾಳಜಿ ಮಾಡ್ತಾರಷ್ಟೇ. ಪರೋಪಕಾರ ಮಾಡಲು ರೆಡಿಯಾಗಿದ್ದಳು. ಕಾಂಪೌಂಡಿನ ಬಳಿ ಬಂದ ಗುಂಡಮ್ಮ ಔಪಚಾರಿಕವಾಗಿ ಮಾತಿಗೆ ಶುರು ಮಾಡಿಕೊಂಡರು. ಮೊನ್ನೆ ಬಂದಿರಿ ಎಂದೆನಿಸುತ್ತಿದೆ ಅಲ್ವೇ? ಆ ಗುಂಡಮ್ಮ ರಂಜಿನಿ ಕಡೆ ನೋಡುತ್ತಲೇ ಕೇಳುತ್ತಿದ್ದಾರೆ. ಮನದಲ್ಲೇ ಸಹಾಯ ಮಾಡುವ ಮಂಡಿಗೆ ತಿಂದವಳಿಗೆ ಏನೂ ಕೇಳದೆ ಇವಳ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದು ನಿರಾಸೆ, ತುಸು ಕೋಪವೂ ಬಂತು. ಆದರೂ ಮುಖದಲ್ಲಿ ನಗು ತೇಲಿಸುತ್ತಾ ಹೌದು ಎಂದಷ್ಟೇ ಹೇಳಿದಳು. ಗೊತ್ತಿದ್ದು ಕೇಳುತ್ತಿದ್ದಾರೆ, ನೋಡಲಿಲ್ವೇ ಅವತ್ತು ನಾವು ಬಂದಿದ್ದು ಅಂದುಕೊಂಡಿದ್ದು ಮಾತ್ರ ಮನದಲ್ಲಿ. ನನ್ನ ಹೆಸರು ಕಮಲ ಅಂತ, ನಿಮ್ಮ ಹೆಸರು? ಮರುಪ್ರಶ್ನೆ ಸಿದ್ಧವಾಗಿತ್ತು ಗುಂಡಮ್ಮನವರಿಂದ. ಅಲ್ಲಲ್ಲ, ಕಮಲಮ್ಮನವರಿಂದ. ರಜನಿ ಅಂತ ಅಂದರೂ ಮುಖದಲ್ಲಿ ಗಂಭೀರತೆ ಇತ್ತು. ಅವಳಿಗೂ ಮಾತನಾಡಲು ಆಸೆ ಇತ್ತು, ಬಿಗುಮಾನ ಬಿಡುತ್ತಿರಲಿಲ್ಲ. ಓ, ಚೆನ್ನಾಗಿದೆ ನಿಮ್ಮ ಹೆಸರು. ಬೆಳದಿಂಗಳಂತಹ ಮುಖ ಅವರಿಂದಾಗ. ಓಹೋ, ದೊಡ್ಡ ಕವಿಯಿತ್ರಿ. ಅದು ಮನಸ್ಸಿನಲ್ಲೇ, ಆದರೂ ಮುಖದಲ್ಲಿ ಕಿರಿನಗೆ. ಆಯ್ತಾ ಕಾಫಿ ಎಂದಳು. ಇಲ್ಲ ರಂಜಿನಿ, ನಾನು ಕಾಫಿ ಕುಡಿಯೋಲ್ಲ ಎಂದಿದ್ದಕ್ಕೆ ಹೌದಾ ಎಂದಷ್ಟೇ ಎಂದಳು. ಆಯ್ತಾ, ಮನೆ ಜೋಡಿಸಿ. ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳಿ ರಜನಿ ಎಂದಾಗ ಆ ದಿನ ನೋಡಿದರು ಮುಖ ತಿರುಗಿಸಿ ಹೋದವರು ಈಗ ಹೆಲ್ಪ್ ಮಾಡ್ತಾರಂತೆ. ಮನದಲ್ಲೇ ಸಿಟ್ಟಿನ ಕಾರಂಜಿ. ಇಲ್ಲ ಬಿಡಿ, ಎಲ್ಲ ಆಯ್ತು. ಮತ್ತೆ ನೀವು ಈ ಮನೆಗೆ ಬಂದು ಎಷ್ಟು ದಿನ ಆಯ್ತು?
ಇವಳ ತನಿಖೆಯು ಚಾಲು ಆಯ್ತು. ಹಾಗೆಯೇ ಸ್ವಲ್ಪ ಬಿಗುಮಾನ ಕಡಿಮೆ ಆಗಿತ್ತು. ಇದು ನನ್ನ ಮನೆಯಲ್ಲ, ನನ್ನ ತಮ್ಮನ ಮನೆ. ನಮ್ಮದು ರಾಣಿಬೆನ್ನೂರು. ಇಲ್ಲಿಂದೇವೆ ಅಷ್ಟೇ ಎಂದರು ಕಮಲಮ್ಮ. ಹೌದಾ ಎಂದಳಿದವಳು. ಅವರ ಬಳಿ ಅಂದು ಅಳುತ್ತಿದ್ದವರ ಬಗ್ಗೆ ಕೇಳಲು ಒಂದು ಬಗೆಯ ಸಂಕೋಚ. ವಿಚಾರಿಸಲೆ? ಹೇಗೆ ಕೇಳಲಿ? ಬೇಡ, ಅವರಾಗೆ ಹೇಳಿದರೆ ಹೇಳಲಿ. ನಾನು ಹೇಳುವುದು ಅಷ್ಟು ಸಮಂಜಸವಲ್ಲ ಎಂದು ಅಂದುಕೊಳ್ಳುತ್ತಿರುವಾಗಲೇ ಗುಂಡಮ್ಮ ಅಲಿಯಾಸ್ ಕಮಲಮ್ಮನವರೇ ತಮ್ಮ ಕೆಲಸ ಶುರು ಮಾಡಿದ್ರು. ನೀವೆಲ್ಲಿದ್ದೀರಿ ಮೊದ್ಲು? ನಿಮ್ಮನೆಯವರಿಗೆ ಏನ್ ಕೆಲಸ? ಮಕ್ಕಳಿಲ್ವಾ? ನಿಮ್ಮೂರು ಯಾವುದು? ಅಬ್ಬಬ್ಬ, ನನಗಿಂತ ಹೆಚ್ಚಾಗೆ ಇವ್ರಿಗೆ ಇನ್ನೊಬ್ಬರ ವಿಚಾರದಲ್ಲಿ ಆಸಕ್ತಿ ಇದೆ. ಇವ್ರೇನು ಪೊಲೀಸಾ ಎಂದುಕೊಂಡ್ರು. ಎಲ್ಲವಕ್ಕೂ ಸಮಂಜಸವಾಗಿ ಉತ್ತರಿಸಿದಳು. ಏನು ಗೊತ್ತಾ ರಂಜಿನಿ, ಈ ಮನೆಯಲ್ಲಿ ಹಿಂದೆ ಇದ್ರಲ್ಲ ಆಯಮ್ಮ, ಒಂಥರ ರಿಸರ್ವ್. ನೋಡಿ ನಗಿಸಿದರೆ ಮುಖ ತಿರುಗಿಸುತ್ತಿದ್ರು. ಓಹೋ, ಇವ್ರೇನು ಮಹಾ, ಇವ್ರು ಮಾಡಿದ್ದು ಅದೇ ಅಲ್ವಾ? ಒಳಗೊಳಗೆ ನಡೆಸುತ್ತಿತ್ತ ಮಾತು. ಆದ್ರೆ ಅವರ ಅತ್ತೆ ಒಬ್ಬರಿದ್ದರು ರಜಿನಿ. ಎಷ್ಟು ಮಾತನಾಡ್ತಿದ್ರು ಅಂತಿದ್ದೀರಾ? ನೀವು ನನ್ನ ತಲೆ ತಿಂತಿರೋ ತರಹ ಅನ್ಕೊಂಡ್ರು. ಇಹಿಹಿ ಅಂತ ನಗುತ್ತಾ ಕೇಳಿಸಿಕೊಳ್ಳುವ ನಾಟಕ ಮಾಡುತ್ತಿದ್ದಳು. ಇಲ್ಲಿ ಯಾರು ಮಾತಿಗೂ ಸಿಕ್ತಿರಲಿಲ್ಲವಲ್ಲ, ಹಾಗಾಗಿ ಅವರ ಮಾತು ನಂಗೇನು ಮೊದ್ಲು ಬೇಜಾರಾಗ್ತಿರ್ಲಿಲ್ಲ. ನಂತರ ಸೊಸೆ ಮೇಲೆ ಚಾಡಿ ಹೇಳೋರು. ನೀ ಯಾಕೆ ಇಷ್ಟು ದಪ್ಪ? ನಿಮ್ಮನೇಲಿ ಎಲ್ರೂ ಹೀಗೇನ ಅಂತೆಲ್ಲ ಕೇಳೋದಿಕ್ಕೆ ಶುರು ಮಾಡಿದ್ರು. ಬರುತ್ತಿದ್ದ ನಗುವನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಪರದಾಡುತ್ತಿದ್ದುವಂತಾಗಿತ್ತು ರಜನಿಗೆ. ಆ ಅಜ್ಜಿ ಮಗನು ನರಪೇತಾಳ. ಸೊಸೆಯೂ ಕೂಡ ಕೆಲಸಕ್ಕೆ ಹೋಗುತ್ತಿದ್ದರು. ಇಬ್ಬರು ಬೆಳಗ್ಗೆ ಹೋದ್ರೆ ಮನೆಗೆ ಬರ್ತಿದ್ದದ್ದೇ ಸಾಯಂಕಾಲ. ಅಜ್ಜಿ ಟೈಮ್ ಪಾಸ್ಗೆ ನಾ ಬಕ್ರ ಆಗಿದ್ದೆ. ಈಗಂತೂ ಕಂಟ್ರೋಲ್ ಮಾಡಿಕೊಂಡಿದ್ದ ನಗು ಬ್ಲಸ್ಟ್ ಆಗಿತ್ತು ರಜನಿಗೆ. ತನ್ನ ಮುಂದೆ ನಿಂತ ಬಕ್ರ ಅಲಿಯಾಸ್ ಗುಂಡಮ್ಮನ ಎದುರೇ ಜೋರಾಗಿ ನಕ್ಕು ಬಿಟ್ಟಳು. ನಾನು ಹೇಳಿದ ಮಾತಿಗೆ ನಗುತ್ತಿದ್ದಾಳೆಂದು ತಿಳಿದ ಕಮಲಮ್ಮ ತಾವು ಹಿಹಿಹಿ ಎಂದು ಇವಳೊಂದಿಗೆ ಪೆದ್ದು ನಗು ಜೋಡಿಸಿದರು. ಹಾಗೆ ಮತ್ತೊಮ್ಮೆ ತಮ್ಮ ಮನೆ ಕಡೆ ಗಮನ ಹರಿಸಿದಾಗ ಆತಂಕ ಒಂದು ಕ್ಷಣ ಮುಖದಲ್ಲಿ. ರಸ್ತೆ ಕಡೆಗೊಮ್ಮೆ ನೋಡಿ ನಿಟ್ಟುಸಿರು ಬಿಟ್ಟರು. ಆದರೂ ಅವರ ಮಾತನಾಡುವ ಉತ್ಸಾಹ ಕಡಿಮೆ ಆಗಿರಲೇ ಇಲ್ಲ. ಆಮೇಲೆ ಆ ಅಜ್ಜಿ ಕೈಯಿಂದ ತಪ್ಪಿಸಿಕೊಳ್ಳಲು ಮನೆಯಿಂದ ಜಾಸ್ತಿ ಆಚೆನೆ ಬರ್ತಿರ್ಲಿಲ್ಲ. ಆದ್ರೆ ಆ ಅಜ್ಜಿ ಬಿಡೋ ಜಾಯಮಾನವೇ ಅಲ್ಲ. ನಮ್ಮನೆಗೆ ಬರೋಕೆ ಶುರು ಮಾಡಿದ್ರು. ಎಲ್ಲ ವಿಷಯಕ್ಕೂ ಮೂಗು ತುರಿಸೋ ಆ ಅಜ್ಜಿ ನಮ್ಮನೆಗೆ ಬರೋದು ನಂಗ್ಯಾಕೋ ಇಷ್ಟ ಆಗ್ತಿರ್ಲಿಲ್ಲ. ನಮ್ಮನೆಯಲ್ಲಿ 108 ಗೋಳಿದೆ ರಜಿನಿ. ಅವರ ಗೋಳು ಕೆಲೋ ಪೇಶನ್ಸ್ ಇರಲಿಲ್ಲಪ್ಪ. ಅದಕ್ಕೆ ನಾನೇ ಅವಾಯ್ಡ್ ಮಾಡಲು ಶುರು ಮಾಡ್ದೆ. 108 ಗೋಳ? ಈಗ ಕಿವಿ ನೆಟ್ಟಗಾಯ್ತು ರಜನಿಗೆ. ಇವಳಿಗೆ ಮಾತನಾಡಲೇ ಅವಕಾಶವಿರದೆ ತಾವೇ ಶುರು ಮಾಡಿದರು. ನಿಮ್ಮನ್ನ ನೋಡಿದ್ರೆ ಜಾಸ್ತಿ ಮಾತನಾಡುವವರಲ್ಲ ಎನಿಸುತ್ತೆ. ಎಲ್ಲ ನೀವೇ ಮಾತನಾಡುವಾಗ ನಾನೇನು ಮಾತಾಡ್ಲಿ ಅಂತರಂಗದಲ್ಲಷ್ಟೇ ರಜನಿಯ ಮಾತು. ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡಿರ್ತೀರಿ. ನನಗೆ ನೀವು ಇಷ್ಟ ಆದ್ರಿ ರಜನಿ. ಸಬಾಷ್ಗಿರಿ ಸಿಕ್ಕಿಯೇ ಬಿಡ್ತು. ಮುಂದೇನು ಹೇಳಲು ಬಾಯ್ ತೆರೆಯುವಾಗ ಅವರ ಮನೆ ಗೇಟ್ ತೆಗೆದ ಶಬ್ದ ಆಯ್ತು. 35ರಿಂದ 40 ವರ್ಷದ ವ್ಯಕ್ತಿಯೊಬ್ಬರು ಒಳ ಬಂದರು. ಕರಿ ಬಣ್ಣದ ಕಾರಿನಲ್ಲಿ ಬಂದಿದ್ದ ಅವರು ಕಮಲಮ್ಮನನ್ನ ನೋಡುತ್ತಲೇ ಹಾಕಿದ್ದ ಕೂಲಿಂಗ್ ಗ್ಲಾಸ್ ಅನ್ನ ತಲೆಯ ಮೇಲೆ ಸಿಕ್ಕಿಸಿ ಕಮಲಮ್ಮನವರನ್ನ ನೋಡಿ ನಕ್ಕರು. ಹಬ್ಬ, ಬಂದ್ಯಲ್ಲ, ಅಷ್ಟೊತ್ತಿಂದ ನಿನಗೆ ಕಾಯ್ತಿದ್ದೆ. ಮುಖ ಉರಗಲ ಮಾಡಿಕೊಂಡವರೇ ಇವಳ ಬಳಿ ತಿರುಗಿ ನಾ ಬರ್ತೀನಿ, ಆಮೇಲೆ ಸಿಗೋಣ ಅನ್ಕೊಂಡು ಹೊರಟರು. ಯಾಕೆ ಲೇಟ್ ಮಾಡ್ದೆ? ಮೊನ್ನೆ ಏನಾಯ್ತು ಗೊತ್ತಾ? ಬಂದವರೊಡನೆ ಹೇಳುತ್ತಾ ಮನೆಗೆ ಹಾಕಿದ್ದ ಚಿಲಕ ತೆಗೆದು ಒಳ ಹೋಗಿ ಬಾಗಿಲನ್ನ ಒಳಗಿನಿಂದ ಭದ್ರಪಡಿಸಿಕೊಂಡರು. ಅವರು ಹೋಗಿದ್ದ ದಿಕ್ಕನ್ನೇ ನೋಡುತ್ತಿದ್ದಾಳೆ ರಜನಿ. ಜೋರಾಗಿ ಮಳೆ ಬಂತು ನಿಂತಂತ ಪ್ರಶಾಂತತೆ. ಇಷ್ಟು ಮಾತನಾಡುವ ಹೆಂಗಸೇ ಈಕೆ. ನನ್ನನ್ನೇ ವಚಾಲಿ ಎನ್ನುತ್ತಾರಲ್ಲ ಇವರು. ಇನ್ನು ಇವರ ಮಾತು ಕೇಳಿದರೆ ನನ್ನ ಬಳಿ ಇದ್ದ ಪ್ರಶ್ನೆಗಳನ್ನ ಅವರಿಗೆ ಕೇಳಬೇಕು ಎಂದುಕೊಂಡರೆ ನನ್ನ ಬಾಯಿ ತೆಗೆಯಲೇ ಅವಕಾಶ ಕೊಡಲಿಲ್ಲ ಈ ಗುಂಡಮ್ಮ. ನನ್ನನ್ನೇ ಅಲುಗಾಡಿಸಿ ಬಿಟ್ಟರಲ್ಲ. ಹಬ್ಬ ಹೆಂಗಸೆ. ಅಲುಗಾಡಿದಷ್ಟೇ ಅಲ್ಲ, ಮೊದಲೇ ನನ್ನಲ್ಲಿದ್ದ ಅನುಮಾನಗಳ ಬೇರಿಗೆ ಇನ್ನಷ್ಟು ರಸಗೊಬ್ಬರ ಸೇರಿಸಿದರಲ್ಲ. 108 ಗೋಳು ಎಂದರೆ ಏನಿರಬಹುದು? ಅಷ್ಟಕ್ಕೂ ಬಂದವರು ಯಾರಿರಬಹುದು? ಕೋಟು ತೊಟ್ಟು ಕೈಯಲ್ಲಿ ಬ್ರೀಫ್ ಕೇಸ್ ಹಿಡಿದು ಬಂದವರಲ್ಲ ಆತ. ನಿನಗಾಗಿ ಕಾಯ್ತಿದ್ದೆ ಅನ್ನುತ್ತಾರೆ. ಅಷ್ಟು ಆಪ್ತರೇ ಇವರು. ಇಲ್ಲಿ ನನ್ನೊಡನೆ ಮಾತನಾಡುವಾಗಲೂ ಅವರ ಗಮನವೆಲ್ಲ ಮನೆಯ ಕಡೆಗೆ ಇತ್ತು. ನಿನ್ನೆಯಿಂದ ಗಲಾಟೆ, ಇಂದು ಅವರ ಮನೆಯಲ್ಲಿ ಇಲ್ಲ. ಏನಿವರ ಸಮಸ್ಯೆ? ಬಿಟ್ಟ ಬಾಯಿ ಬಿಟ್ಟಂತೆ ಕಮಲಮ್ಮನ ಮನೆಯ ಕಡೆಯೇ ನೋಡುತ್ತಾ ಮೈಮರೆತು ನಿಂತವಳ ಭುಜದ ಮೇಲೆ ಟಪ್ಪಟ ಒಂದು ಕೈ ಬಿತ್ತು. ಒಂದು ಕ್ಷಣದ ಗಾಬರಿ. ಹಿಂತಿರುಗಿ ನೋಡಿದಾಗ ಗೋಪಾಲ ನಿಂತಿದ್ದ. ಬೇಡವೆಂದು ಎಚ್ಚರಿಸಿದ್ದರು ಅವರ ಮನೆ ಕಡೆಗೆ ದೃಷ್ಟಿ ಇದ್ದದ್ದು ಸಹನೀಯವಾಗಿರಲಿಲ್ಲ ಅವನಿಗೆ. ಗಡ್ಡ ಬದ್ದದ್ದು ಗೊತ್ತಾಗದಷ್ಟು ಯೋಚನೆಯ ನಿನಗೆ ಆ ಮನೆ ಬಗ್ಗೆ? ಮನೆಯ ಒಳಗೆ ಹೋಗುತ್ತಾ ಕೇಳಿದ. ಇಲ್ಲರಿ, ಅದೇನಾಯ್ತು ಗೊತ್ತಾ? ಹೇಳ ಹೊರಟವಳ ತಡೆದಂತೆ. ಸರಿ ಬಿಡು, ನಿನಗೆ ಏನಾದ್ರೂ ಕಾರಣಗಳು ಇದ್ದೇ ಇರುತ್ತೆ ಸಮಜಾಯಿಸಿ ಕೊಡಲು. ಒಳ ನಡೆದು ಬಟ್ಟೆ ಚೇಂಜ್ ಮಾಡಿ ಬಂದವನೇ ಮುಖಕ್ಕೆ ಅಡ್ಡವಾಗಿ ಇಂದಿನ ನ್ಯೂಸ್ ಪೇಪರ್ ಹಿಡಿದು ಇವಳು ಕೊಟ್ಟ ಕಾಫಿ ಕುಡಿಯುತ್ತಾ ಕುಳಿತ. ಈಗ ಮಾತನಾಡಿಸಲು ಹೋದರೆ ಸುಮ್ಮನೆ ಮಾತಿಗೆ ಮಾತು ಕೋಪ ಮಾಡಿಕೊಳ್ಳುತ್ತಾರೆ. ಸ್ವಲ್ಪ ಸಮಯದ ನಂತರ ಅವರೇ ಬಂದು ಮಾತನಾಡಿಸುತ್ತಾರೆ.
ಎಂದುಕೊಳ್ಳುತ್ತಾ ಅಡುಮಂಗಿ ಮನೆಗೆ ಹೊಕ್ಕಳು ರಜನಿ. ಎಂತಹ ಹುಡುಗಿ ಇವಳು, ಇಲ್ಲ ಸಲ್ಲದಕ್ಕೆಲ್ಲ ಕುತೂಹಲ. ಬೇಡದ ಉಸಬಾರಿ ನಮ್ಗ್ಯಾಕೆ ಎಂದರೆ ಕೇಳುವುದೇ ಇಲ್ಲವಲ್ಲ. ಇವಳೇ ಕಂಡಂತೆ ಏನೋ ಸಮಸ್ಯೆ ಇದೆ ಅವರಲ್ಲಿ, ಆ ಸಮಸ್ಯೆ ಅವರದ್ದು. ತಲೆ ಹಾಕದೆ ಸುಮ್ಮನಿರು ಎಂದು ಇನ್ನೊಮ್ಮೆ ಎಚ್ಚರಿಸಬೇಕು ಎಂದುಕೊಳ್ಳುತ್ತಾ ಪೇಪರ್ ಓದಿ ಮುಗಿಸಿದ್ದ. ಅವರ ಮನೆಯ ಸ್ವಂತ ವಿಷಯ, ಇಲ್ಲಿ ಸಮಸ್ಯೆಯಾಗುವುದು ಇಷ್ಟವಿರಲಿಲ್ಲ ಗೋಪಾಲನಿಗೆ. ಹಾಲು ತರಕಾರಿ ತರಲೆಂದು ಬ್ಯಾಗ್ ಹಿಡಿದು ಬಂದಳು. ಇರು ನಾನು ಬರ್ತೇನೆ ಎಂದು ಹೇಳಿ ಶರ್ಟ್ ಏರಿಸಿ ಬಂದ. ದಾರಿಯುದ್ದಕ್ಕೂ ಬುದ್ಧಿ ಹೇಳುತ್ತಲೇ ಇದ್ದ. ಕೇಳುವವರೆಗೂ ಕೇಳಿ ನಂತರ, ರೀ ನಾನೇನು ಚಿಕ್ಕ ಹುಡುಗಿ ಅಲ್ಲ, ಜವಾಬ್ದಾರಿಗಳ ಅರಿವು ನನಗೆ ಇದೆ. ಕುತೂಹಲ ಎನ್ನುವುದು ಮನುಷ್ಯನ ಸಹಜ ಸ್ವಭಾವ ಅಲ್ವಾ. ಅವರ ಮನೆಯಿಂದ ಬಂದಿದ್ದ ಆ ಜೋರಾದ ಅಳು ನನ್ನಲ್ಲಿ ಆಸಕ್ತಿ ಕೆರಳಿಸಿದ್ದು ನಿಜ. ಅವರೇನಾದ್ರೂ ತೊಂದರೆಯಲ್ಲಿದ್ದಾರೇನೋ ಅನ್ನುವ ಆತಂಕವಷ್ಟೇ ನನ್ನದು. ಅದಕ್ಕೂ ಮೀರಿದ ಕೆಟ್ಟ ಕುತೂಹಲ ನನ್ನಲ್ಲಿ ಇಲ್ಲ. ಇಂದು ಕೂಡ ನಾನಾಗಿಯೇ ನಿಂತು ನೋಡುತ್ತಿರಲಿಲ್ಲ. ಅವರಾಗಿ ಮಾತನಾಡಿಸಿಕೊಂಡು ಬಂದರು. ಮಾತನಾಡಿಸಿದೆ ಅಷ್ಟೇ. ಅಷ್ಟರಲ್ಲಿ ಅವರ ಮನೆಗೆ ಯಾರೋ ಬಂದರು ಅಂತ ಆಗ ತಾನೇ ಆಕೆ ಅಲ್ಲಿಂದ ಹೊರಟಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ನೀವು ಬಂದಿರಿ ಅಷ್ಟೇ. ನೀವು ವಿಪರೀತ ಅರ್ಥ ಕಲ್ಪಿಸಿಕೊಳ್ಳಬೇಡಿ. ಇತಿಮಿತಿಗಳ ಅರಿವು ನನಗೂ ಇದೆ. ದಾಂಪತ್ಯದಲ್ಲಿ ಆ ಮನೆಯ ವಿಷಯಕ್ಕಾಗಿ ಬಿರುಕು ಮೂಡುವುದು ರಜನಿಗೂ ಕೂಡ ಇಷ್ಟವಿರಲಿಲ್ಲ. ಅದಕ್ಕಾಗಿ ಅವನಿಗೆ ಬಿಡಿಸಿ ಹೇಳಿದಳು. ಈಗ ನಿರಾಳವಾದಂತಾಯ್ತು ಗೋಪಾಲನಿಗೆ. ನಂಗೂ ಗೊತ್ತಿತ್ತು ನೀ ಹಾಗೆಲ್ಲ ಇನ್ನೊಬ್ಬರ ವಿಷಯಕ್ಕೆ ಹೋಗಲ್ಲ ಅಂತ. ಆದ್ರೂ ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೇದಲ್ವಾ, ಅದಕ್ಕೆ ಹೇಳಿದೆ ಕಣೆ. ಹೆಣ್ಮಕ್ಳು ಅಂದ್ರೆ ಬರೀ ಇನ್ನೊಬ್ಬರ ಮನೆಯ ಬಗ್ಗೆ ಆಸಕ್ತಿ ತೋರುವವಳೆಂದು ನಿಮ್ಮ ಭಾವನೆ. ಅವಳಲ್ಲೂ ಒಂದು ಅನಂತವಾದ ಶಕ್ತಿ ಇದೆ ರೀ. ಯಾರಾದ್ರೂ ಕಷ್ಟದಲ್ಲಿದ್ದಾರೆಂದರೆ ಮೊದಲು ಮರುಗುವವರು ನಾವು. ನಮ್ಮಿಂದ ಆಗಬಹುದಾದ ಸಹಾಯದ ಜೊತೆ ನಾವು ತೋರುವ ವಾತ್ಸಲ್ಯ, ಪ್ರೀತಿ, ತಾಳ್ಮೆ ಸಂಕಷ್ಟದಲ್ಲಿರುವ ಆ ವ್ಯಕ್ತಿಗೆ ಚೈತನ್ಯವನ್ನ ತುಂಬುವುದಂತೂ ಸತ್ಯ ತಾನೆ. ಆರೈಕೆ, ಸತ್ಕಾರ, ಸಾಂತ್ವನ ಗುಣಗಳು ಆಕೆಗೆ ಹುಟ್ಟಿನಿಂದಲೇ ಬಂದಿರುತ್ತದೆ. ಆ ಗುಣವೇ ನನ್ನಲ್ಲೂ ಇರುವುದು. ಅವರಿಗೆ ಕಷ್ಟವಿದೆ ಎಂದು ಮರುಗಿದೆ. ಸಹಾಯ ಬೇಕೇನು ಎಂದುಕೊಂಡು ಅವರ ಮನೆಯತ್ತ ನೋಡಿದೆ. ಅದನ್ನ ನೀವು ವಿಪರೀತ ಕುತೂಹಲ ಎಂದುಕೊಂಡಿರಿ. ಕುಟುಂಬದ ಜವಾಬ್ದಾರಿ ನನಗೂ ಗೊತ್ತಿದೆ. ಅದೇನೆಂದು ಮರೆಯೋದಿಲ್ಲ ನಾನು. ಅವಶ್ಯಕತೆ ಇದ್ದಾಗ ನನ್ನ ಸಹಾಯ ಬೇಕೆನಿಸಿದರೆ ಖಂಡಿತ ನಾನು ಮಾಡ್ತೀನಿ. ಅದಕ್ಕೆ ನನ್ನ ಅಡ್ಡಿಪಡಿಸಬೇಡಿ. ಖಡಕ್ಕಾಗಿ ಹೇಳಿದಾಗ ಮೌನಕ್ಕೆ ಶರಣಾದ ಗೋಪಾಲ. ಅವಳ ಬಗ್ಗೆ ಹೆಮ್ಮೆ ಎನಿಸಿತು. ಹಾಲು ತರಕಾರಿ ತೆಗೆದುಕೊಂಡು ಮನೆಯ ಬಳಿ ಬಂದಾಗ ಆ ಮನೆಯಿಂದ ಆಗ ಒಳ ಹೋಗಿದ್ದ ವ್ಯಕ್ತಿ ಈಗ ಹೊರಡಲು ಮನೆಯಿಂದ ಆಚೆ ಬಂದ ಆಗಿತ್ತು. ಕಮಲಮ್ಮನವರೊಡನೆ ಏನೋ ಹೇಳುತ್ತಿದ್ದ. ಮುಖದಲ್ಲಿ ಬಿರುಸಿತ್ತು. ಏನೋ ಹೇಳಿ ಆಕೆಯ ಕೈಗೆ ದುಡ್ಡೇನು ತುರುಕಿ ಕಾರನ್ನು ಹತ್ತಿ ಗುರು ಎಂದು ಹೊರಟೇ ಬಿಟ್ಟ. ಇವರಿಬ್ಬರನ್ನ ಗಮನಿಸಿದ ಕಮಲಮ್ಮನವರು ಕೂಡ ಏನು ಮಾತನಾಡದೆ ಒಳ ನಡೆದರು. ಅವರ ಮುಖದಲ್ಲೂ ಬೇಸರವಿತ್ತು. ಗೋಪಾಲ, ರಜನಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಳ ಬಂದವಳು ತನ್ನ ಕೆಲಸಗಳನ್ನ ಮಾಡುತ್ತಾ ಆ ಮನೆಯ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸುವುದು ಇನ್ನೂ ತರವಲ್ಲವೆಂದು ನಿರ್ಧರಿಸುತ್ತಿದ್ದಳು. ಆ ವಿಚಾರಕ್ಕಾಗಿ ನಮ್ಮಲ್ಲಿ ಚರ್ಚೆ, ಅದರಿಂದ ಉಂಟಾಗುವ ಭಿನ್ನಾಭಿಪ್ರಾಯ ಇವೆಲ್ಲ ಸಹಿಸಲು ರಜನಿ ಯಾವುದೇ ಏರುಪೇರಿಗೆ ಒಳಗಾಗದೆ ದಿನ ಕಳೆಯುತ್ತಿತ್ತು. ಕಾಲ ಓಡುತ್ತಲಿತ್ತು. ಅಂದು ಕಂಡ ಆಗಂತುಕ ಆಗಾಗ್ಗೆ ಅವರ ಮನೆಗೆ ಬರುತ್ತಿದ್ದ. ಅಂದು ಕೇಳಿದ್ದ ಅಳು ಆಗೊಮ್ಮೆ ಈಗೊಮ್ಮೆ ಕೇಳುತ್ತಿತ್ತು. ಬೇರೆಯ ಮನೆಯವರ ಮುಖ ಪರಿಚಯವಾಗಿತ್ತು ಅಷ್ಟೇ. ಆದರೆ ಯಾರಿಗೂ ಯಾರಂದಿಗೂ ಸಲುಗೆ ಬೇಡವಿತ್ತು. ಕಮಲಮ್ಮನವರು ಮಾತ್ರ ಅವರ ಕಾಂಪೌಂಡಿನ ಬಳಿ ನಿಂತು ಆಗಾಗ್ಗೆ ಉಭಯ ಕುಶಲೋಪಚರಿಸುತ್ತಾ ಮಾತನಾಡುತ್ತಿದ್ದರು ಅಷ್ಟೇ. ಇವಳು ಕೂಡ ಯಾರೊಂದಿಗೂ ಹೆಚ್ಚು ಬೆರೆಯದೆ ತಾನಾಯ್ತು ತನ್ನ ಕೆಲಸವಾಯ್ತು ಎಂಬಂತಿದ್ದಳು. ಆಗಲೇ ಈ ಮನೆಗೆ ಬಂದು 15-20 ದಿನಗಳಾಗಿತ್ತು. ಒಂದು ಸಂಜೆ ಮಳೆ ಬರುವ ವಾತಾವರಣವಿತ್ತು. ಆಚೆ ಒಣಗಳು ಹಾಕಿದ್ದ ಬಟ್ಟೆಗಳನ್ನು ತೆಗೆಯುವುದಿದ್ದಳು ರಂಜಿನಿ. ಕಮಲಮ್ಮನವರ ಮನೆಯ ಬಾಗಿಲು ಹಾಕಿತ್ತು. ಅವರ ಮನೆಗಳ ಬಟ್ಟೆಗಳು ಕೂಡ ಗಾಳಿಗೆ ಇವಳ ಮನೆ ಕಡೆಗೆ ಬಿದ್ದಿದ್ದವು. ಆ ಬಟ್ಟೆಗಳನ್ನ ಕೊಡಲು ಎಷ್ಟು ಕರೆದರೂ ಕಮಲಮ್ಮನವರಿಗೆ ಕೇಳಲಿಲ್ಲ. ಬಟ್ಟೆಗಳನ್ನ ತಾನೇ ತೆಗೆದುಕೊಂಡು ಹೋಗಿ ಕೊಡೋಣ ಎಂದುಕೊಂಡು ಅವರ ಮನೆಯ ಬಾಗಿಲ ಬಳಿ ಬಂದು ಬಾಗಿಲನ್ನ ತಟ್ಟಲು ಬಾಗಿಲ ಮೇಲೆ ಕೈ ಇಟ್ಟಳು. ಚಿಲಕ ಹಾಕಿರಲಿಲ್ಲ. ಬಾಗಿಲನ್ನ ಮೆಲ್ಲಗೆ ತಳ್ಳಿದಳು. ಹೋಗಲು ಒಂದು ಬಗೆಯ ಸಂಕೋಚ ಭಾವ. ಎಂದೂ ಬಾರದ ನಾನು ಹಿಂದೇಕೆ ಬರುವ ಮನಸ್ಸು ಮಾಡಿದೆ. ಬಟ್ಟೆಗಳನ್ನ ನಂತರ ಕೊಟ್ಟಿದ್ದರೂ ಆಗುತ್ತಿತ್ತು. ಹೀಗೆ ಏಕಾಏಕಿ ಬಂದು ನಿಂತರೆ ಅವರೇನು ಅಂದುಕೊಂಡಾರ? ಅವರ ಮನೆಯ ಪರಿಸ್ಥಿತಿ ಹೇಗಿರುತ್ತದೆಯೋ? ನನ್ನನ್ನ ನೋಡಿ ಬೇಸರಿಸಿಕೊಂಡ್ರೆ ಇಲ್ಲಿಂದ ಹೊರಟು ಬಿಡುವುದೇ ವಾಸಿ ಎಂದುಕೊಂಡು ಹೊರಡಲನುವಾದಳು. ಏ ರಜನಿ, ಯಾಕೆ ಹೊರಡುತ್ತಿದ್ದೀರಾ? ಬನ್ನಿ ಒಳಗೆ. ಸೆರಗಿಗೆ ಕೈ ಒರೆಸಿಕೊಳ್ಳುತ್ತಾ ಬಂದ ಕಮಲಮ್ಮ ಆತ್ಮೀಯವಾಗಿ ಕರೆದರು. ಅವರು ಕರೆದಾಗ ವಿಧಿಯಿಲ್ಲದೆ ಮೆಲ್ಲನೆ ಒಳಗಡೆ ಇಟ್ಟಳು. ಗಾಳಿಗೆ ಬಟ್ಟೆಗಳೆಲ್ಲ ನಮ್ಮನೆ ಕಡೆ ಬಿದ್ದಿತ್ತು. ನಿಮ್ಮನ್ನ ಕರೆದೆ ಕೇಳಿಲ್ಲವೆಂದೆನಿಸಿತ್ತು. ಹಾಗಾಗಿ ಕೊಟ್ಟು ಹೋಗೋಣ ಅಂತ ನಾನೇ ಬಂದೆ. ತೊಂದ್ರೆ ಆಯ್ತೇನು ನಿಮ್ಗೆ? ಸಂಕೋಚಿಸಿದವಳಿಗೆ. ತೊಂದ್ರೆ ಏನೂ ಇಲ್ಲ, ಎಂಥದ್ದು ಇಲ್ಲ. ನೀವು ಕರೆದಿದ್ದು ಕೇಳಲಿಲ್ಲ ನನಗೆ. ಒಳಗೆ ಬನ್ನಿ. ಇನ್ನೂ ಅಲ್ಲೇ ನಿಂತಿದ್ದೀರಲ್ಲ. ಬಲವಂತ ಮಾಡಿದಾಗ ಮುನ್ನಡೆದಳು. ಎಂದೂ ಬರೆದವರು ನೀವು ಸಂಜೆ ದೀಪ ಹಚ್ಚಿಸುವ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ. ತುಂಬಾ ಸಂತೋಷ ಆಯ್ತು.
ಕೂತ್ಕೊಳ್ಳಿ ರಜನಿ. ಹೇಳಿದವರ ಆತ್ಮೀಯತೆ ಇಷ್ಟ ಆಯ್ತು ರಜನಿಗೆ. ಬಟ್ಟೆಗಳನ್ನ ಅವರ ಕೈಗೆ ಕೊಟ್ಟು ಅಲ್ಲಿಯೇ ಇದ್ದ ದಿವಾನದ ಮೇಲೆ ಕೂತಳು. ಬೇಡವೆಂದರು ಕೇಳದೆ ಟೀ ತರಲು ಅಡುಗೆ ಮನೆಗೆ ಹೋದರು. ಮುಜುಗರದಿಂದಲೇ ಕೂತವಳು ಮನೆಯನ್ನೊಮ್ಮೆ ಅವಲೋಕಿಸಿದಳು. ಸ್ವಚ್ಛವಾಗಿತ್ತು. ಮನಸ್ಸಿಗೆ ಬುಧವಾಗುವಂತೆ ಲಘು ಧ್ವನಿಯಲ್ಲಿ ವಿಷ್ಣು ಸಹಸ್ರನಾಮ ಕೇಳುತ್ತಿತ್ತು. ಆಗ ತಾನೇ ಹಚ್ಚಿದ ಅಗರಬತ್ತಿ ವಾಸನೆ ಗಮ್ ಎನ್ನುತ್ತಿತ್ತು. ಅವಳು ಕಲ್ಪಿಸಿಕೊಂಡ ವಾತಾವರಣವಿರದೆ ಶಾಂತವಾಗಿತ್ತು. ಹಾಗೆಯೇ ಸುತ್ತಮುತ್ತ ನೋಡುತ್ತಾ ಕುಳಿತಿದ್ದವಳಿಗೆ ದಿವಾನಕ್ಕೆ ಹಾಸಿದ್ದ ಬ್ರೆಡ್ ಸ್ಪ್ರೆಡ್ ಆಕರ್ಷಿಸಿತ್ತು. ಬಿಳಿ ಬಟ್ಟೆಯ ಮೇಲೆ ಕೆಂಪಾದ ಆಗಸ, ಮುಗಿಲ ನೀಲ ಬೆಟ್ಟಗಳು, ಅದರ ಮಧ್ಯೆ ಮುಳುಗುತ್ತಿರುವ ಸೂರ್ಯ, ಆ ಬೆಳಕಿನಲ್ಲಿ ಕಪ್ಪಾಗಿ ಕಾಣುತ್ತಿರುವ ಹಕ್ಕಿಗಳು. ದೃಷ್ಟಿ ಅಲ್ಲಿಯೇ ನೆಟ್ಟವಳನ್ನ ಟೀ ತಗೊಳ್ಳಿ, ಕಮಲಮ್ಮನವರ ಮಾತು ಎಚ್ಚರಿಸಿತು. ಇದರ ಮೇಲೆ ಮಾಡಿರೋ ಪೇಂಟಿಂಗ್ ತುಂಬಾನೇ ಚೆನ್ನಾಗಿದೆ. ಅವರು ಕೊಟ್ಟ ಟೀ ತೆಗೆದುಕೊಳ್ಳುತ್ತಾ ರಜನಿ ಹೇಳಿದಾಗ ನೋವಿನ ಛಾಯೆ ಅವರ ಮುಖದಲ್ಲಿ. ಎಲ್ಲವನ್ನ ಕಳೆತಿದ್ಲು. ಆದರೆ ಅವುಗಳೇ ಅವಳಿಗೆ ಮುಳುವಾಯಿತು. ಅರೆಬರಹ ನನ್ನದು. ಭಾರವಾದ ಉಸಿರು ಬಿಡುತ್ತಾ ಹೇಳಿದಳು ಕಮಲಮ್ಮ. ಯಾರು ಕಳಿತಿದ್ದು? ಅರೆಬರಹವೇ? ಪ್ರಶ್ನಾಭಾವ ಮೂಡಿತು ಮನದಲ್ಲಿ. ಇವಳ ಮನಸ್ಸನ್ನ ಓದಿದವರಂತೆ ಕಮಲಮ್ಮನವರೇ ಹೇಳಿದರು. ನಂಗೊತ್ತು ರಜಿನಿ, ತುಂಬಾ ದಿನಗಳಿಂದ ನಿಮಗೆ ನನ್ನಲ್ಲಿ ಕೇಳಲು ತುಂಬಾ ಪ್ರಶ್ನೆಗಳಿವೆ ಎಂದು. ಕೇಳುವುದು ಸಭ್ಯತೆಯಲ್ಲ ಎಂದು ಸುಮ್ಮನಾಗಿದ್ದೀರಿ. ಇನ್ನೊಬ್ಬರ ವಿಚಾರಕ್ಕಿದಕ್ಕೆ ಕೇಳಿ ಅವರಿಗೆ ನೋವುಂಟು ಮಾಡುವ ಗುಣದವರಲ್ಲ ನೀವು. ನಿಮ್ಮ ಈ ಗುಣವೇ ನನಗೆ ತುಂಬಾ ಇಡಿಸಿದ್ದು. ಹೇಳುತ್ತಿರುವಂತೆ ಇನ್ನೊಂದು ಸ್ವರ ಕೇಳಿತು. ಪಾಪು ಬಂದ. ಒಳಗಡೆ ಇರುವ ರೂಮಿನಿಂದ ಮೆಲುವಾಗಿ ಕೇಳಿದಾಗ ಆ ಕಡೆ ತಿರುಗಿದವಳು ರಜನಿ. ಕಮಲಮ್ಮನವರು ಅದನ್ನ ಗಮನಿಸಿದರು. ನಾಳೆ ಬರ್ತಾರಂತೆ ಕಣೆ, ಕೂತ ಜಾಗದಿಂದಲೇ ಹೇಳಿದರು. ಬೇಗ ಬರೋದಿಕ್ಕೆ ಹೇಳು. ಇಲ್ಲ, ನನ್ನನ್ನೇ ಅಲ್ಲಿಗೆ ಕಳುಹಿಸು, ನಾನೇ ಅವನನ್ನ ನೋಡ್ಕೋತೀನಿ. ಆ ಧ್ವನಿ ಇದ್ದಾಗ ಆಯ್ತು, ನೀನೇ ನೋಡ್ಕೊಳ್ವಿಯಂತೆ, ಈಗ ಮಲಗು. ಮತ್ತೆ ಆ ಕಡೆಯಿಂದ ಮಾತಿರಲಿಲ್ಲ. ನೋವಿನ ಧ್ವನಿಯಲ್ಲಿ ಯಾರಿಲ್ಲದ ಒಂಟಿ ಜೀವನ ನನ್ನದು ರಜನಿ. ಸುಮಾರು 4-5 ವರ್ಷಗಳಿಂದ ಈ ನೋವು ಅನುಭವಿಸುತ್ತಿದ್ದೇನೆ. ಹಂಚಿಕೊಳ್ಳಲು ಯಾರಿಲ್ಲ. ನೆಂಟರಿಷ್ಟರಿಗೆ ಈಗ ನಮ್ಮನ್ನ ಕಂಡ್ರೆ ಅಸಡ್ಡೆ. ತಮ್ಮನೊಬ್ಬ ಆಗಾಗ್ಗೆ ಬರುತ್ತಿರುತ್ತಾನೆ. ಅವನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲದಂತಾಗಿದೆ. ಈ ಜೀವನ ಸಾಕಾಗಿದೆ ರಜನಿ. ಯಾವ ಜನ್ಮದ ಪಾಪವು ಈಗ ಕಾಣುತ್ತಿದೆ. ಅಳಲು ಆರಂಭಿಸಿದರು ಕಮಲಮ್ಮ. ಅವರ ಯಾವ ಮಾತೊಂದು ಅರ್ಥವಾಗಿರಲಿಲ್ಲ ರಜನಿಗೆ. ಆದರೂ ಅಳುತ್ತಿರುವವರಿಗೆ ಸಮಾಧಾನ ಮಾಡಲೇಬೇಕಿತ್ತು. ಏನೆಂದು ಸಮಾಧಾನ ಮಾಡಲಿ, ಹೇಗೆ ಧೈರ್ಯ ಹೇಳಲಿ, ಏನೆಂದು ಗೊತ್ತಾಗದೆ ಸುಮ್ಮನೆ ಅವರ ಬೆನ್ನು ಸವರುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವರೇ ಸಮಾಧಾನ ಮಾಡಿಕೊಂಡು, ಸಾರಿ ರಜನಿ, ತಪ್ಪು ತಿಳ್ಕೋಬೇಡಿ. ತುಂಬಾ ದಿನದಿಂದ ತಡೆದಿದ್ದ ದುಃಖವಿದು. ಇವತ್ತು ಯಾಕೋ ತಡೆಯಲಾಗಲಿಲ್ಲ ನನಗೆ. ತಮ್ಮ ಬಗ್ಗೆಯೇ ಸಂಕೋಚಗೊಂಡರು. ಪರವಾಗಿಲ್ಲ ಬಿಡಿ, ತಪ್ಪು ತಿಳಿಯುವಂಥದ್ದು ಏನಿದೆ, ನೀವು ಸಮಾಧಾನ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ನೋವಿದೆ, ಅದನ್ನು ಹೊರಗೆ ತೋರಿಸದೆ ಸಂತೋಷವಾಗಿದ್ದೇನೆ ಎಂದು ನಡೆಸುತ್ತಿದ್ದೀರಾ. ದೇಹಕ್ಕೆ ಆಗುವ ನೋವಿಗಿಂತ ಮನಸ್ಸಿಗೆ ಆಗುವ ನೋವು ತಡೆಯುವುದು ಕಷ್ಟ. ರಜನಿಯ ಸಾಂತ್ವನದ ಮಾತುಗಳು ಕಮಲಮ್ಮನವರಿಗೆ ಸಮಾಧಾನ ನೀಡುತ್ತಿತ್ತು. ನಾ ಕಂಡಂತೆ ನಿಮ್ಮ ಮನದಲ್ಲಿ ಯಾವುದೋ ಕೊರಗಿದೆ. ಹಿಂಸೆ ಎನಿಸದಿದ್ದರೆ ನನ್ನೊಡನೆ ನಿಮ್ಮ ಸಮಸ್ಯೆಯನ್ನ ಹಂಚಿಕೊಳ್ಳಿ. ಹೀಗಾದ್ರೂ ನಿಮಗೆ ಸ್ವಲ್ಪ ನೆಮ್ಮದಿ ಸಿಗಬಹುದೇನು. ಕೊರಗುವ ನಿಮ್ಮ ಮನಕ್ಕೆ ನನ್ನಿಂದಾಗುವ ಸಹಾಯ ಮಾಡುವೆ. ಖಂಡಿತ ರಜನಿ, ತುಂಬಾ ದಿನಗಳ ನಂತರ ನನಗೆ ನಿಮ್ಮಂತ ಬಂಧು ಸಿಕ್ಕಿದ್ದಾರೆ. ನನಗೂ ಇವುಗಳನ್ನ ಸಹಿಸಿ ಸಾಕಾಗುತ್ತಿದೆ. ನನ್ನ ಅಳಲು ನನ್ನಲ್ಲೇ ಉಳಿದು ಎದೆ ನೋವಾಗುತ್ತಿದೆ. ಹಂಚಿಕೊಳ್ಳಲು ನನಗೂ ಒಬ್ಬರು ಆಪ್ತರು ಬೇಕು. ಇಂದು ನೀವು ನನಗೆ ತಂಗಿಯಾಗಿ ಸಿಕ್ಕಿದ್ದೀರಿ. ನಿಮ್ಮೊಡನೆ ಖಂಡಿತ ಹೇಳುವೆ. ಮಾತನಾಡುತ್ತಾ ಸಮಯದ ಅರಿವು ಇಬ್ಬರಿಗೂ ಆಗಿರಲೇ ಇಲ್ಲ. ಗಡಿಯಾರದ ಗಂಟೆ ರಂಜಿನಿಯನ್ನ ಎಚ್ಚರಿಸಿತು. ಓ, ಆಗಲೇ ಇವರು ಬರುವ ಸಮಯವಾಯಿತು. ಅಕ್ಕ, ನಿಮಗೆ ಅಭ್ಯಂತರವಿಲ್ಲ ಎಂದರೆ ನಾಳೆ ಮನೆಗೆ ಬನ್ನಿ. ಹಾಗೆಯೇ ನಿಮಗೆ ಯಾರಿಲ್ಲವೆಂದುಕೊಳ್ಳಬೇಡಿ. ಇನ್ನು ಮುಂದೆ ನಿಮ್ಮ ಸುಖ ದುಃಖಗಳಲ್ಲಿ ಈ ನಿಮ್ಮ ತಂಗಿ ನಿಮ್ಮೊಡನೆ ಇದ್ದಾಳೆ ಎಂದೇ ತಿಳಿಯಿರಿ. ಭಾವನಾತ್ಮಕವಾಗಿ ಹೇಳಿದಾಗ ಕಮಲಮ್ಮನವರು ರಂಜಿನಿಯನ್ನ ತಬ್ಬಿಕೊಂಡು ಮತ್ತೊಮ್ಮೆ ಹತ್ತು ಬಿಟ್ಟರು. ನಾಳೆ ಬರಬೇಕೆಂದು ಮತ್ತೊಮ್ಮೆ ಹೇಳಿ ಮನೆಗೆ ಬಂದಳು ರಜನಿ. ಗೋಪಾಲ ಇನ್ನೂ ಬಂದಿಲ್ಲದಿದ್ದದ್ದು ತುಸು ನಿರಾಳವೆನಿಸಿತು. ಯೋಚಿಸುತ್ತಲೇ ಅಳಿದುಳಿದ ಕೆಲಸಗಳು ನಡೆಯುತ್ತಿದ್ದೆಯಾದರೂ ಮನಸ್ಸು ಗೊಂದಲಗಳ ಬೀಡು ರಜನಿಗೆ. ಕಮಲಮ್ಮನವರ ಅಳು ಕಾಡುತ್ತಿತ್ತು ಇವಳಿಗೆ. ಬೇರೆಯವರ ಬಗ್ಗೆ ಏನೂ ಗೊತ್ತಿಲ್ಲದೆ ನಾವಾಡುವ ಮಾತುಗಳೆಷ್ಟು, ಅವರ ಭಾವನೆಗಳ ಅರಿವೇ ಇಲ್ಲದೆ ನಮ್ಮಷ್ಟಕ್ಕೆ ನಾವೇ ಹಾಸ್ಯ ಮಾಡುತ್ತಿರುತ್ತೇವೆ. ಆ ಸಮಯಗಳಲ್ಲಿ ಸರಿ ತಪ್ಪುಗಳ ಪರಿವೆಯೇ ಇರುವುದಿಲ್ಲ. ಗುಂಡಮ್ಮ ಬಕ್ರ ಎದ್ದುಕೊಂಡಿದ್ದಕ್ಕೆ ಈಗ ಪಶ್ಚಾತ್ತಾಪವಾಗುತ್ತಿತ್ತು ರಜನಿಗೆ. ದೇವರ ದೀಪ ಹಚ್ಚುತ್ತಿದ್ದಾಗಲೂ ನಿಲ್ಲದ ಆಲೋಚನೆಗಳು. ಕಮಲಮ್ಮನವರು ಆಡಿದ ಅನೆಬರಹ ಎನ್ನುವ ಮಾತು ಇವಳಿಗೆ ಯೋಚಿಸುವಂತೆ ಮಾಡಿತ್ತು. ಜಗತ್ತಿನಲ್ಲಿ ಎಷ್ಟು ರೀತಿಯ ಜನರಿದ್ದಾರೆ. ಒಬ್ಬೊಬ್ಬರ ಬದುಕು ಒಂದೊಂದು ತರಹ. ಜೀವನದಲ್ಲಿ ಎಲ್ಲವೂ ನಾವು ಎಣಿಸಿದಂತೆ ನಡೆಯಲು ಸಾಧ್ಯವೇ? ಊಹಿಸಿಯೇ ಇರದ ರೀತಿ ಬಂದು ಅಪ್ಪಳಿಸುವ ಕಷ್ಟಗಳು, ಅನಾರೋಗ್ಯ, ಅಪಘಾತ, ಸಾವು, ನೋವು, ಸವಾಲು, ಅಪವಾದ, ಇವೆಲ್ಲ ಬದುಕಿನ ಉತ್ಸಾಹಕ್ಕೆ, ಧನಾತ್ಮಕ ಶಕ್ತಿಗೆ ಏಟು ಕೊಡುವ ಸಂದರ್ಭಗಳು. ಈ ಅವಘಡಗಳೇ ಕರ್ಮಫಲವೇನು?
ಕಮಲಮ್ಮನವರ ಪಾಪ ಕಾರ್ಯಗಳೇನು ಎಂದು ನಂಗೆ ಗೊತ್ತಿಲ್ಲ. ಆದರೆ ಅವರ ಸಂಕಟ ಕಾಣುತ್ತಿದೆ. ಎಲ್ಲದಕ್ಕೂ ಕಾರಣ ನೀನು. ದಾರಿ ತೋರು ತಂದೆ, ಬೇಡಿಕೊಳ್ಳುತ್ತಿದ್ದಾಳೆ ರಜನಿ. ಗೋಪಾಲನಿಗೆ ಇವಳ ಅನ್ಯಮನಸ್ಕತೆ ಅರಿವಾಗುತ್ತಿತ್ತು. ಕಾರಣ ಕೇಳಿದರೂ ಏನಿಲ್ಲವೆಂದು ಜಾರಿಕೊಳ್ಳುತ್ತಿದ್ದಳು. ಮನಸ್ಸು ನಾಳೆಯನ್ನ ಎದುರು ನೋಡುತ್ತಿತ್ತು. ಗೋಪಾಲ ಶಾಲೆಗೆ ಹೋದ ನಂತರ ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸಿ ಕಮಲಮ್ಮನವರಿಗಾಗಿ ಕಾಯುತ್ತಿದ್ದಳು ರಜನಿ. ಗೇಟ್ ತೆಗೆದ ಶಬ್ದಕ್ಕೆ ಬಾಗಿಲನ್ನ ತೆರೆದವಳ ನಿರೀಕ್ಷೆಯಂತೆ ಅವರೇ ಬಂದಿದ್ದರು. ಕಾಫಿ, ಉಭಯ ಕುಶಲೋಪಚಾರಗಳಾದ ಬಳಿಕ ಕಮಲಮ್ಮನವರು ಅವರ ಜೀವನವನ್ನ ರಿವೈಂಡ್ ಮಾಡತೊಡಗಿದರು. ಕತೆ ಮುಂದುವರಿಯುವುದು.